ಶುರುನ್ಮಿಲಿತಮೇನ ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಮೇನ ಭೂತಲೆ ಸ್ವಯಂ ರೂಪಕದಾಮಯಂ ದದಾತಿ ಸ್ವಪದಾಂತಂ. ತುಂಬಾ ಅದ್ಭುತ ಪ್ರವಚನ ಮಹಾರಾಜ್ದು. ಅದರದ್ದು ಸಾರಾಂಶ ಹೇಳಲಿಕ್ಕೆ ನಾನು ತಿಳಿದಷ್ಟು ಪ್ರಯತ್ನ ಮಾಡ್ತೇನೆ. ಈ ಪ್ರವಚನದ ವಿಷಯ ಏನಿತ್ತಂದ್ರೆ ಕೃಷ್ಣ ಭಕ್ತಿಯಲ್ಲಿ ಸ್ಥಿರತೆ ಹೇಗ್ ಬರ್ಬೇಕು ಅಂತ, ಹೌ ಟು ಬಿ ಸ್ಟಡಿ ಇನ್ ಕೃಷ್ಣ ಕಾನ್ಶಿಯಸ್ನೆಸ್, ಸ್ಥಿರತೆ ಹೇಗ್ ಬರ್ಬೇಕು ಕೃಷ್ಣ ಪ್ರಜ್ಞೆಯಲ್ಲಿ ಅಂತ. ಸಾರಾಂಶ ಇಷ್ಟೇ, ನಾವು ನಮ್ಮ ಕೃಷ್ಣ ಭಕ್ತಿಯನ್ನು ಮಾಡ್ತಾ ಇದ್ದಾಗ ದೇವಸ್ಥಾನದಲ್ಲಿದ್ದಾಗ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಭಕ್ತರ ಸಂಘದಲ್ಲಿ ಕೀರ್ತನೆ ಮಾಡ್ತೇವಿ, ಕುಣಿತೇವಿ, ಪ್ರವಚನ ಕೇಳ್ತೇವಿ, ಪ್ರಸಾದ ತಗೊಳ್ತೇವಿ, ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಹೊರಗಡೆ ಹೋದ್ಮೇಲೆ ಎಲ್ಲ ಅದೇ ತರ ಇರಲ್ಲ. ಕೃಷ್ಣ ಭಕ್ತಿ ಎಷ್ಟೋ ಇಡೀ ದಿನ ಇಟ್ಕೋಬೇಕು, ಇಡೀ ವರ್ಷ ಇಟ್ಕೋಬೇಕು, ಇಡೀ ಜೀವನ ಇಟ್ಕೋಬೇಕು, ಅದು ಹೇಗೆ ಸಾಧ್ಯ? ಒಂದೇ ತರ ಸ್ಥಿರವಾಗಿ ಕೃಷ್ಣ ಭಕ್ತಿಯಲ್ಲಿಡೋದು ಹೊಸದಾಗಿ ಬಂದಾಗ ತುಂಬಾ ಸುಲಭವಾಗುತ್ತೆ. ಕಾಲಕ್ರಮೇಣ ಅದೇ ತರ ಇಟ್ಕೊಳ್ಳೋದು ಹೇಗೆ ಅಂತ ಅನ್ನೋದು ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಅಡಚಣೆಗಳು ಬಹಳಷ್ಟು ಬರ್ತಾವೆ. ಅದಕ್ಕೆ ಮಹಾರಾಜರು ಆರಂಭದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಬಹುಶಃ ಈ ಸಮಸ್ಯೆಗಳು ಈ ಹಿಂದೂ ಮನೆತನದಲ್ಲಿ ಹುಟ್ಟಿರೋರಿಗೆ ಒಂದ್ ಸ್ವಲ್ಪ ಕಡಿಮೆ ಆಗುತ್ತೇನೋ. ಯಾಕೆಂದ್ರೆ ಅವ್ರ ಭಾರತದ ಹೊರಗಡೆ ಪಾಶ್ಚಾತ್ಯ ದೇಶದ ಜನರು ಭಕ್ತರಾಗಿ ಬರ್ತಾರೆ, ಅವ್ರಿಗೆ ಇನ್ನೂ ಕಷ್ಟ ಆಗುತ್ತೆ. ಸಾಮಾನ್ಯವಾಗಿ ಅವ್ರ ದೇವಸ್ಥಾನಕ್ಕೆ ಬರ್ತಾರೆ, ಸ್ವಲ್ಪ ದಿನ ಕೃಷ್ಣ ಭಕ್ತಿ ಮಾಡ್ತಾರೆ, ಕೃಷ್ಣ ಭಕ್ತಿ ಮಾಡಿ ಸ್ವಲ್ಪ ದಿನ ಆದ್ಮೇಲೆ ಅವರಿಗೆ ಮತ್ತೆ ಹೊರಗಡೆ ಆಸೆಗಳು ಬಂದ್ಬಿಡ್ತಾವೆ, ಹೊರಗಡೆ ಹೋಗ್ತಾರೆ, ಕೃಷ್ಣ ಭಕ್ತಿ ಮಾರ್ಗದಿಂದ ಪಥಭ್ರಷ್ಟರಾಗ್ಬಿಡ್ತಾರೆ. ಆ ತರ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಆಯ್ತು, ಈ ಹಿಂದೂ ಮನೆತನದಲ್ಲೂ ಕೂಡ ಈ ಹುಟ್ಟಿರುವಂತ ಜನರಿಗೆ ಇವತ್ತು ಆಗ್ತಾ ಇದೆ ಸಮಸ್ಯೆ. ಆದ್ರೆ ಸಾಮಾನ್ಯವಾಗಿ ಅವರಿಗೆ ಸಮಸ್ಯೆಗಳು ಒಂದ್ ಸ್ವಲ್ಪ ಕಡಿಮೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ಆ ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿ ಮಾಂಸ ಭಕ್ಷಣೆ ಆಗ್ಲಿ, ವ್ಯಭಿಚಾರ ಆಗ್ಲಿ, ಇವೆಲ್ಲ ಸಾಮಾನ್ಯವಾಗಿದ್ದಾವೆ. ಮದ್ಯಪಾನ ಸೇವನೆ ಇವೆಲ್ಲ ಸಾಮಾನ್ಯ ಜೀವನ ಶೈಲಿಯ ಭಾಗ ಆಗಿದೆ. ಆದ್ರೆ ಇಲ್ಲಿ ಅಷ್ಟಿಲ್ಲ. ಅದಕ್ಕೆ ಆ ಕಾರಣದಿಂದ ಒಂದ್ ಸ್ವಲ್ಪ ಇವ್ರಿಗೆ ಅವ್ರ ದೃಷ್ಟಿ ಅವ್ರಕ್ಕಿಂತ ಸುಲಭ ಆಗ್ಬೋದೇನೋ ಕೃಷ್ಣ ಭಕ್ತಿ ಅಂತ ಮಹಾರಾಜರು ಹೇಳಿದ್ರು. ಯಾರೇ ಇರ್ಲಿ, ಪ್ರತಿಯೊಬ್ಬ ವ್ಯಕ್ತಿಗೆ ಮಾಯಾ ಪ್ರಹಾರ ಮಾಡ್ತಾ ಇದ್ದಾರೆ ಅವ್ರ ಮೇಲೆ. ಪ್ರತಿ ಕ್ಷಣ ಮಾಯಾ ಅವ್ರಿಗೆ ಪರೀಕ್ಷೆ ಮಾಡ್ತಾ ಇದ್ದಾರೆ, ಅವ್ರಿಗೆ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾರೆ, ಅವ್ರಿಗೆ ಪ್ರಹಾರ ಮಾಡ್ತಾ ಇದ್ದಾರೆ. ಮಾಯಾ, ನಾವು ಎಷ್ಟೊತ್ತು ದೇವಸ್ಥಾನದಲ್ಲಿ ಇರ್ತೇವಿ, ದೇವಸ್ಥಾನದಲ್ಲಿ ಭಕ್ತರ ಸಂಘದಲ್ಲಿ ಇರ್ತೇವಿ, ದೇವಸ್ಥಾನದ ಹೊರಗಡೆ ಬಂದ ತಕ್ಷಣ ಮತ್ತೆ ಮನಸ್ಸು ಚೇಂಜ್ ಆಗ್ಬಿಡುತ್ತೆ. ಕೃಷ್ಣ ಭಕ್ತಿ ಅದೇ ಸ್ಥಳ ಉಳಿಯಲ್ಲ, ಹೊರಗಡೆ ಬೇರೆಗೆಲ್ಲ ಆಕರ್ಷಣೆಗಳಾಗ್ತವೆ. ಇದು ಯಾಕೆ ಅಂದ್ರೆ ಇದು ಮಾಯೆಯ ಪ್ರಭಾವ. ಮಾಯೆಯ ಪ್ರಭಾವದಿಂದ ಏನಾಗುತ್ತೆ, ಹೊರಗಡೆ ಅಭಕ್ತರ ಸಂಘದಲ್ಲಿ ಬಂದಾಗ ಅವರು ಕೃಷ್ಣ ಭಕ್ತಿ ಬಗ್ಗೆ ಆ ರುಚಿ ಇರಲ್ಲ, ದೇವಸ್ಥಾನದಲ್ಲಿ ಇರುವಂತ ರುಚಿ. ಆದ್ರೆ ಮಾಯೆ ಹೊರಗಡೆ ಆಕ್ರಮಣ ಮಾಡ್ತಾರೆ, ಪ್ರಹಾರ ಮಾಡ್ತಾರೆ. ದೇವಸ್ಥಾನದ ಒಳಗಡೆ ಪ್ರಹಾರ ಮಾಡ್ಬೋದು, ದೇವಸ್ಥಾನದ ಒಳಗಡೆ ಬೇರೆ ರೀತಿಯಿಂದ ಪ್ರಹಾರ ಮಾಡ್ಬೋದು. ನಿಮ್ಗೆ ಗರ್ವ ಕೊಡ್ಬೋದು, ನಾನು ಬಹಳ ಒಳ್ಳೆ ಭಕ್ತರಾಗ್ತಾ ಇದ್ದೇನೆ, ಕೃಷ್ಣ ಭಕ್ತಿಯಲ್ಲಿ ಮುಂದೆ ಪ್ರಗತಿ ಮಾಡ್ತಾ ಇದ್ದೀನಿ ಅನ್ನುವಂತ ಪ್ರಹಾರ ಮಾಡ್ಬೋದು ಮಾಯೆ. ಅಥವಾ ಭಕ್ತರ ಜೊತೆಗೆ ಸಂಬಂಧ ಸರಿಯಾಗಿ ಇಟ್ಕೊಳ್ದೇ ಇರೋ ತರ ಪ್ರಹಾರ ಮಾಡ್ಬೋದು. ಸ್ತ್ರೀ ಆಕರ್ಷಣೆ ಕೂಡ ದೇವಸ್ಥಾನದಲ್ಲಿ ಆಗ್ಬೋದು. ಇವೆಲ್ಲ ಆಕರ್ಷಣೆ, ಇವೆಲ್ಲ ಸಮಸ್ಯೆಗಳು ದೇವಸ್ಥಾನದಲ್ಲೂ ಕೂಡ ಆಗ್ಬೋದು ಅಂತೆ ಮಹಾರಾಜ್ ಹೇಳ್ತಾರೆ. ಅದಕ್ಕೆ ಮಾಯೆ ಎಲ್ಲಾರ ಮೇಲೆ ಪ್ರಹಾರ ಮಾಡ್ತಾ ಇದ್ದಾರೆ, ಯಾರನ್ನೂ ಬಿಡ್ತಾ ಇಲ್ಲ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಕೃಷ್ಣ ಭಕ್ತಿಗೆ ಬರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರಲ್ಲ, ಕೃಷ್ಣ ಭಕ್ತಿಯಲ್ಲಿ ಪ್ರಗತಿ ಮಾಡ್ತಾ ಇರಲ್ಲ, ಸಾಮಾನ್ಯ ಭೌತಿಕವಾದಿಗಳು, ಅವ್ರ ಬಗ್ಗೆ ಮಾಯೆಗೆ ಅಷ್ಟು ಚಿಂತೆ ಇಲ್ಲ. ಇವ್ರು ಏನಿದ್ರು ಮಾಯೆಯಲ್ಲೇ ಇರ್ತಾರೆ, ನಾನೇನ್ ವಿಶೇಷ ಪ್ರಯತ್ನ ಏನ್ ಮಾಡೋ ಅವಶ್ಯಕತೆ ಇಲ್ಲ ಅಂತ. ಆದ್ರೆ ಒಬ್ಬ ವ್ಯಕ್ತಿ ಭಕ್ತ ಆಗ್ಬೇಕು ಅಂತ ಸಂಕಲ್ಪ ಮಾಡಿ ಅವನು ಪ್ರಯತ್ನ ಮಾಡಕ್ ಶುರು ಮಾಡಿದ್ರೆ ಮಾಯಾ ಇನ್ನೂ ಬಲಶಾಲಿ ಆಗ್ತಾರೆ ಅವ್ರ ವಿರುದ್ಧ. ಅವ್ರ ಮೇಲೆ ಜಾಸ್ತಿ ಪ್ರಹಾರ ಮಾಡ್ತಾರೆ. ಮಾಯೆಯ 2 ಶಕ್ತಿಗಳಿದಾವೆ ಅಂತ ಹೇಳಿದ್ರು. ಒಂದು ಆವರಣಾತ್ಮಿಕ ಶಕ್ತಿ, ಒಂದು ಪ್ರಕ್ಷೇಪಾತ್ಮಿಕ ಶಕ್ತಿ ಅಂತ. ಆವರಣಾತ್ಮಿಕ ಶಕ್ತಿ ಸಾಮಾನ್ಯ ಜೀವಗಳಿಗೆ ಆವೃತ ಮಾಡುತ್ತೆ, ಭಗವಂತನ ಬಗ್ಗೆ, ಪರಮ ಸತ್ಯದ ಬಗ್ಗೆ ಜ್ಞಾನ ಕೊಡಲ್ಲ, ಆವೃತ ಮಾಡಿ ಈ ಜಗತ್ತಿನಲ್ಲೇ ಸುಖ ಇದೆ ಅನ್ನುವಂತ ಭ್ರಮೆಯಲ್ಲಿ ಇರುತ್ತೆ. ಇನ್ನ ಕೆಲವೊಂದ್ ಜನ ಇದರಿಂದ ಹೊರಗಡೆ ಬರ್ಲಿಕ್ಕೆ ಪ್ರಯತ್ನ ಮಾಡಿ ಏನಾದ್ರೂ ಒಂದು ಕ್ರಮಗಳನ್ನ ಕೈಗೊಳ್ತಾ ಇದ್ರೆ ಅಂತವರಿಗೆ ಪ್ರಕ್ಷೇಪಾತ್ಮಿಕ ಶಕ್ತಿ ಮುಖಾಂತರ ಮಾಯೆ ಮತ್ತೆ ಚೆಲ್ಬಿಡುತ್ತೆ ಈ ಪ್ರಪಂಚದಲ್ಲಿ. ಈಗ ಒಂದು ಕಾರಾಗೃಹ ಇರುತ್ತೆ, ಕಾರಾಗೃಹದಲ್ಲಿ ಕೈದಿಗಳಿರ್ತಾರೆ. ಕೈದಿಗಳು ನಿಯಮಗಳನ್ನ ಪಾಲನೆ ಮಾಡಿ ಶಾಂತವಾಗಿರ್ತಾರೆ, ಅವ್ರ ಬಗ್ಗೆ ಅಷ್ಟು ಚಿಂತೆ ಮಾಡಲ್ಲ ಪೊಲೀಸು. ಆದ್ರೆ ಒಬ್ಬ ವ್ಯಕ್ತಿ ಅಲ್ಲಿಂದ ಓಡೋಗ್ಲಿಕ್ಕೆ ಏನಾದ್ರೂ ಪ್ರಯತ್ನ ಮಾಡ್ತಾನೆ, ಏನಾದ್ರೂ ಯೋಜನೆ ಮಾಡ್ತಾನೆ, ಅಥವಾ ಓಡಿಯೂ ಕೂಡ ಹೋಗ್ತಾನೆ, ಅಂತ ವ್ಯಕ್ತಿಗಳಿಗೋಸ್ಕರ ವಿಶೇಷ ಪೊಲೀಸ್ ಫೋರ್ಸ್ ಇಟ್ಟಿರ್ತಾರೆ. ಇವರು ವಿಶೇಷವಾಗಿ ಇಂಥವ್ರನ್ನ ಓಡದೇ ಇರೋಂಗ್ ನೋಡ್ಬೇಕು, ಅಥವಾ ಓಡಿದ್ಮೇಲೆ ಅವ್ರನ್ನ ಹಿಡ್ಕೊಂಡ್ ಬರ್ಬೇಕು, ಅದಕ್ಕೋಸ್ಕರ ವಿಶೇಷ ಪ್ರಯತ್ನ ಮಾಡ್ತಾರೆ ಅವರು.
ಅದೇ ತರ ಮಾಯೆ ಸಾಮಾನ್ಯವಾಗಿ ಯಾರು ಅವ್ರ ಚಂಗುಳದಿಂದ ಹೊರಗಡೆ ಬರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಅವ್ರ ಮೇಲೆ ವಿಶೇಷ ಪ್ರಹಾರ ಮಾಡುತ್ತೆ. ಅದಕ್ಕೆ ಭಕ್ತರ ಮೇಲೆ ಇನ್ನೂ ಜಾಸ್ತಿ ಪ್ರಹಾರ ಆಗ್ತಾ ಇರುತ್ತೆ ಮಾಯೆದು ಅಂತ ಇಲ್ಲಿ ಮಹಾರಾಜರು ಹೇಳಿದ್ರು. ಅದಕ್ಕೆ ಅವರು ಜಾಸ್ತಿ ಜಾಗೃತ ಇರ್ಬೇಕು. ಕ್ಷುರಸ್ಯ ಧಾರ ಅಂದ್ರೆ ಇದು ಒಂದು ಬ್ಲೇಡ್ ಇರುತ್ತಲ್ಲ, ಬ್ಲೇಡು ಆತರದ್ದು ತುಂಬಾ ಚೂಪಾಗಿರುತ್ತೆ. ನಾವು ಒಂದೊಂದ್ಸರ್ತಿ ದಾಡಿ ಮಾಡ್ತಾ ಇರ್ತೇವಿ ಅಥವಾ ಏನಾದ್ರು ಮಾಡ್ತಾ ಇರ್ತೀವಿ, ಸ್ವಲ್ಪ ಗಮನ ಬೇರೆ ಕಡೆ ಹೋಗ್ಬಿಟ್ರೆ ಕಟ್ಟೆ ಆಗ್ಬಿಡುತ್ತೆ. ಹೋಗದೇನೆ ಸರಿಯಾಗಿ ಶೇವಿಂಗ್ ಮಾಡ್ತಾ ಇರ್ಬೇಕು ಪ್ರತಿ ಕ್ಷಣ. ಅದೇ ತರ ಪ್ರತಿ ಕ್ಷಣ ಮಾಯೆ ಯಾವಾಗ ಹೊಡ್ತಾ ಕೊಡ್ತಾಳೆ ಹೇಳಕ್ ಆಗಲ್ಲ. ಪ್ರತಿ ಕ್ಷಣ ಭಕ್ತಿಯಲ್ಲಿ ಗಮನ ಕೊಡ್ತಾ ಇರ್ಬೇಕು. ಒಂದು ಕ್ಷಣನೂ ಅಲ್ಲೇ ಇಲ್ಲೇ ಭಕ್ತಿ ನಾವು ಸರಿ ಮಾಡ್ತಾ ಇದೀವಲ್ಲೋ ಅದೇ ಗಮನ ಬಿಟ್ಟು ಬೇರೆ ಕಡೆ ಗಮನ ಹರಿಸ್ಬಾರ್ದು ಅಂತ ಹೇಳ್ತಾರೆ. ಚೈತನ್ಯ ಮಹಾಪ್ರಭುಗಳು ಪರಮ ಕರುಣ ಅಂತ ಒಂದು ಭಜನೆಯಲ್ಲಿ ಹೇಳಿದ್ದಾರೆ. ಪರಮ ಕರುಣ ಪಾಹುದು ಈ ಜನ ನಿತಾಯ್ ಗೌರಚಂದ್ರ ಶಬ ಅವತಾರ ಶಾರ ಶಿರೋಮಣಿ ಕೇವಲ ಆನಂದ ಕಂಡ ಅಂತ ಈ ಭಜನೆಯಲ್ಲಿ ಇದು ಚೈತನ್ಯ ಮಹಾಪ್ರಭುಗಳು ಪರಮ ಕರುಣ ಇದ್ದಾರೆ ಅಂತ ಹೇಳಿದ್ದಾರೆ. ಕೃಷ್ಣ ಭಕ್ತಿ ಅಂದ್ರೆ ಏನು? ಸಾಮಾನ್ಯವಾಗಿ ಕೃಷ್ಣನ್ ಬಗ್ಗೆ ಪ್ರೀತಿ ಮಾಡೋದು, ಕೃಷ್ಣನ್ ಜೊತೆಗೆ ಪ್ರೇಮದ ಸಂಬಂಧವನ್ನು ಸ್ಥಾಪನೆ ಮಾಡೋದು, ಇದು ಕೃಷ್ಣ ಭಕ್ತಿ. ಅದಕ್ಕೆ ಪ್ರೀತಿ ಬಂದ್ರೆ ಸಾಕು, ಆಸಕ್ತಿ ಬಂದ್ರೆ ಸಾಕಲ್ಲ ಅಂತ ಅಲ್ಲ. ಈ ಭೌತಿಕ ಜಗತ್ತು ಎಷ್ಟು ಕಷ್ಟ ಇದೆ, ಎಷ್ಟು ನೋವು ಕೊಡುವಂತದ್ದಿದೆ, ಅದನ್ನು ತಿಳ್ಕೊಳ್ಳೋದು ಬಹಳ ಅವಶ್ಯಕವಾಗಿದೆ ಅಂತ ಮಹಾರಾಜ್ ಹೇಳ್ತಾರೆ. ಬರೀ ಕೃಷ್ಣನ್ ಮೇಲೆ ಪ್ರೀತಿ ಬರೋದು ಒಂದೇ ಸಾಕಲ್ಲ, ಈ ಭೌತಿಕ ಜಗತ್ತು ದುಃಖಮಯವಾಗಿದೆ, ಇಲ್ಲೇನು ಸುಖ ಇಲ್ಲ ಅನ್ನೋ ತಿಳಿಯೋದು ಕೂಡ ಬಹಳ ಅವಶ್ಯಕವಾಗಿದೆ. ಮಹಾರಾಜರು ತಮ್ಮ ಅನುಭವ ಹೇಳ್ತಾರೆ. 1978ರಲ್ಲಿ ಭಾರತಕ್ಕೆ ಬಂದಿದ್ರು, ದಿಲ್ಲಿಯಲ್ಲಿದ್ರು. ಗುಳ್ಳಿ ಆಗಿತ್ತು ಇಲ್ಲಿ ಎದೆಯಲ್ಲಿ, ಒಳಗಡೆ ಗುಳ್ಳಿ ಆಗಿತ್ತು. ಆ ಗುಳ್ಳಿಯಾಗಿ ನೋವು ಬರ್ತಾ ಇತ್ತು ಅಂತ ಅಲ್ಲಿ ಗವರ್ಮೆಂಟ್ ಹಾಸ್ಪಿಟಲ್, ಸರ್ಕಾರಿ ಆಸ್ಪತ್ರೆಗೆ ಹೋದ್ರು. ಆಗಿನ ಕಾಲದಲ್ಲಿ ಸರ್ಕಾರಿ ಆಸ್ಪತ್ರೆ ಅಂದ್ರೆ ಅಲ್ಲಿ ರೋಗಿಗಳು ಮಲಗಿರ್ತಾರೆ, ಕೆಲವೊಂದು ಹುಳಗಳು ಓಡಾಡ್ತಾ ಇರ್ತವೆ ರೋಗ ಇದ್ರ ಮೇಲೆ, ಅಂತ ಪರಿಸ್ಥಿತಿ, ಅಂತ ವಾತಾವರಣ ಎಲ್ಲ ಇತ್ತು ಹಾಸ್ಪಿಟಲ್ ಅಲ್ಲಿ. ಅಲ್ಲಿ ಹೋದಾಗ ಮಹಾರಾಜರು ಆ ಗುಳ್ಳಿಯನ್ನು ತೆಗ್ಸೋಕ್ ಡಾಕ್ಟರ್ ಕಡೆ ಹೋದ್ರೆ ಅವರು ಅಡ್ಡಾಗಿರ್ತಾರೆ. ಡಾಕ್ಟರ್ ಒಂದು ಚಾಕು ತಗೊಂಡ್ಬಂದು ಅದೇ ತರ ಏನ್ ಅನೆಸ್ಥೆಸಿಯಾ ಇಲ್ಲ ಏನಿಲ್ಲ, ಒಂದೇ ಸರ್ತಿ ಒಳಗಡೆ ಹಾಕಿ ಅದನ್ನ ಕಿತ್ತು ಬಿಟ್ರು ಆ ಗುಳ್ಳಿಯನ್ನ. ಮಹಾರಾಜರಿಗೆ ಇನ್ನೇನ್ ಪ್ರಾಣ ಹೋಗುತ್ತೇನೋ ಅಂತ ನೋವಾಗಿತ್ತು, ಪ್ರಾಣ ಹೋಗುತ್ತೆ ಅಂತ ಅನ್ಸಿತ್ತು, ಅಂತ ನೋವಾಗಿತ್ತು. ಆ ನೋವು ಒಂದು ಕ್ಷಣ ಅಲ್ಲ, ಅವ್ರ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ವಿಶ್ರಾಂತಿ ತಗೊಂಡು ಮರುದಿನ ತನಕ ನೋವು ಕಡಿಮೆ ಆಗಿಲ್ಲಲ್ಲ. ಏನು ಉಳಿತೇನೋ ಇಲ್ಲೋ ಅನ್ನುವಂತ ಆ ವಿಪರೀತ ನೋವು ಅನುಭವಿಸ್ಬೇಕಾಗಿತ್ತು. ಆ ವಿಪರೀತ ನೋವು ಆಗೋ ಸಮಯದಲ್ಲಿ ಮಹಾರಾಜರು ಯೋಚನೆ ಮಾಡಿದ್ರು, ಇವತ್ತು ನನಗೆ ಎಷ್ಟು ನೋವು ಆಗ್ತಾ ಇದೆ, ಈ ನೋವನ್ನ ಜನ್ಮಾಂತರದಿಂದ ಅನುಭವಿಸ್ತಾ ಇದ್ದೀನಿ. ಹಿಂದಿನ ಜನ್ಮದಲ್ಲೂ ಈ ತರ ನೋವಾಗಿರ್ಬೇಕು, ಅದೇ ಹಿಂದಿನ ಜನ್ಮದಲ್ಲೂ ಈ ತರ ನೋವಾಗಿರ್ಬೇಕು. ಜೀವನದಲ್ಲಿ ಎಷ್ಟು ಸತೆ ಈ ತರ ನೋವುಗಳನ್ನ ಎಷ್ಟು ಜನ್ಮದಿಂದ ಅನುಭವಿಸ್ತಾ ಇದ್ದೀನಿ, ಇನ್ನ ಇಲ್ಲಿ ಉಳಿಬಾರ್ದ, ನಾವು ಭಗವಂತನ ಧಾಮಕ್ಕೆ ಹೋಗ್ಬೇಕು, ಈ ಇನ್ನೊಂದು ಶರೀರ ಸ್ವೀಕಾರ ಮಾಡಬಾರ್ದು ಅನ್ನುವಂತ ವಿಚಾರ ಅವನ ಮನಸ್ಸಲ್ಲಿ ಬಂತು ಅಂತ. ಅದಕ್ಕೆ ಆ ನೋವು ನನಗೆ ಬಹಳ ಸಹಾಯಕವಾಗಿತ್ತು ಅಂತ ಮಹಾರಾಜ್ ಹೇಳಿದ್ರು. ಯಾಕೆ ಸಹಾಯಕವಾಗಿತ್ತು ಆ ನೋವು? ಯಾಕಂದ್ರೆ ಆ ನೋವಿನಿಂದ ಈ ಜಗತ್ತಿಗೆ ಬರಬಾರ್ದು, ಈ ಜಗತ್ತು ದುಃಖಾಲಯ ಇದೆ, ಭಗವಂತನ ಹತ್ರ ಹೋಗ್ಬೇಕು ಅನ್ನೋ ಆ ತರ ನಾವು ನೋವಿನಲ್ಲೂ ಕೂಡ ಆ ತರ ಭಗವಂತನನ್ನು ನೋಡ್ಬೋದು. ಕೃಷ್ಣ ಭಕ್ತಿಯಲ್ಲಿ ಸ್ಥಿರವಾಗಿರ್ಲಿಕ್ಕೆ ಏನ್ ಮಾಡ್ಬೇಕು? ಸ್ಥಿರವಾಗಿರ್ಲಿಕ್ಕೆ ಮೊದ್ಲು ಸ್ಥಿರ ಆಗ್ಬೇಕು. ನಾವು ಆರಂಭದಲ್ಲಿ ಸ್ಥಿರ ಇರಲ್ಲ, ಸ್ಥಿರ ಆಗ್ಬೇಕು ಮೊದ್ಲು, ಆಮೇಲೆ ಸ್ಥಿರವಾಗಿರ್ಬೋದು. ಅದಕ್ಕೆ ಆರಂಭದಲ್ಲಿ ನಾವು ಜನರಿಗೆ ಹೇಳ್ತೇವೆ, ಬನ್ನಿ ಎಲ್ಲರೂ ದೇವಸ್ಥಾನಕ್ಕೆ, ಆಮೇಲೆ ಜಪ ಮಾಡಿ, ಆಮೇಲೆ ಕೀರ್ತನೆ ಮಾಡಿ, ಪ್ರಸಾದ ತಗೊಳ್ಳಿ, ಎಲ್ಲರೂ ಬನ್ನಿ ಅಂತ ಹೇಳ್ತೇವೆ. ಆರಂಭದಲ್ಲಿ ಎಲ್ಲಾ ಭಕ್ತರು ಎಲ್ಲಾ ಜನರು ದೀಕ್ಷೆ ತಗೋಬೇಕಂತೂ ಇಲ್ಲ, ಕನಿಷ್ಠವಾಗಿ ದೇವಸ್ಥಾನದಲ್ಲಿ ಬಂದು ಭಕ್ತರ ಸಂಘವನ್ನು ಸ್ವೀಕಾರ ಮಾಡ್ತಾ ಇರ್ಲಿ ಸಾಕು. ಆದ್ರೆ ಯಾರಿಗೆ ಗಂಭೀರ ಆಗ್ಬೇಕಾಗಿದೆ ಕೃಷ್ಣ ಭಕ್ತಿಯಲ್ಲಿ, ಅವರು ಕೆಲವೊಂದು ನಿಯಮಗಳನ್ನ ಪಾಲನೆ ಮಾಡ್ಬೇಕು. ಮಾಂಸ ಭಕ್ಷಣೆ ಮಾಡಬಾರ್ದು, ಜೂಜಾಡಬಾರ್ದು, ಅನೈತಿಕ ಸಂಬಂಧ ಮಾಡಬಾರ್ದು, ಆಮೇಲೆ ಇನ್ನೊಂದೇನು ವ್ಯಭಿಚಾರ ಮಾಡಬಾರ್ದು. ಈ 4 ನಿಯಮಗಳನ್ನ ಗಂಭೀರವಾಗಿ ಪಾಲನೆ ಮಾಡ್ಬೇಕು ಯಾರಿಗೆ ದೀಕ್ಷೆ ತಗೋಬೇಕಾಗಿದೆ, ಕೃಷ್ಣ ಭಕ್ತಿಯಲ್ಲಿ ಗಂಭೀರವಾಗ್ಬೇಕಾಗಿದೆ. ಈ ಕೃಷ್ಣ ಭಕ್ತಿಯಲ್ಲಿ ಸ್ಥಿರವಾಗಿ ಇರ್ಬೇಕಂದ್ರೆ ಏನ್ ಮಾಡ್ಬೇಕು? ಸ್ಥಿರವಾಗಿರ್ಬೇಕಂದ್ರೆ ನಿತ್ಯ ಶ್ರವಣ ಮಾಡ್ತಾ ಇರ್ಬೇಕು, ಈ ವಿಷಯಗಳನ್ನ ಕೇಳ್ತಾ ಇರ್ಬೇಕು. ಹೇಗೆ? ಕೃಷ್ಣ ದೇವೋತ್ತಮ ಪರಮ ಪುರುಷನಿದ್ದಾನೆ, ನಾವು ಶರೀರ ಅಲ್ಲ, ನಾವು ಆತ್ಮ ಇದ್ದೇವೆ, ಭೌತಿಕ ಜಗತ್ತು ದುಃಖಮಯವಾಗಿದೆ, ಈ ಜಗತ್ತಿನಲ್ಲಿ ಏನ್ ಸುಖ ಇಲ್ಲ, ಭಗವಂತನ ಹತ್ರ ಹೋದ್ರೆ ಅಷ್ಟೇ ಸುಖ. ಈ ವಿಷಯಗಳನ್ನ ದಿನ ಕೇಳ್ತಾ ಇರ್ಬೇಕು. ಎಷ್ಟು ದಿನ ಕೇಳ್ತೀವಿ ಅಷ್ಟು ಈ ಎಲ್ಲಾ ನಮ್ಮ ಅರಿವು ಇನ್ನೂ ದೃಢ ಆಗತ್ತೆ, ಇನ್ನು ದೃಢವಾಗಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಈ ಎಲ್ಲ ವಿಷಯಗಳು. ಇದಾಗಿ ನಾವು
ಜೀವನದಲ್ಲಿ ಏನು ಮಾಡ್ಬೇಕಂತೇನಿ, ಇದು ಸಂಕಲ್ಪ ಮಾಡ್ಕೋಬೇಕು, ಇದು ನಿರ್ಧಾರ ಮಾಡ್ಕೋಬೇಕು, ನಾನು ಜೀವನದಲ್ಲಿ ಏನ್ ಮಾಡ್ಬೇಕಂತೇನಿ ಅಂತ. ಈ ಕೃಷ್ಣ ಭಕ್ತಿಯಲ್ಲಿ ಬರೋದಂದ್ರೆ ಪೂರ್ತಿ ಕೃಷ್ಣ ಪ್ರಜ್ಞೆ, ಈ ಜನ್ಮ ಆದ್ಮೇಲೆ ನಾನು ಪೂರ್ತಿ ಕೃಷ್ಣ ಪ್ರಜ್ಞೆಮಯ ಆಗಿರ್ತೀನಿ, ಒಂದು ಪೂರ್ತಿ ಕೃಷ್ಣನ ಮೇಲೆ ಸಮರ್ಪಿತ ಭಕ್ತನಾಗ್ತೇನಿ ಅನ್ನುವಂತ ಒಂದು ಸಂಕಲ್ಪ ಮಾಡ್ಕೋಬೇಕು. ಅದೇನು ಒಂದಿನದಲ್ಲಿ ಆಗಲ್ಲ, ಆದ್ರೆ ಕನಿಷ್ಠವಾಗಿ ಆ ಸಂಕಲ್ಪವನ್ನು ಪ್ರತಿಯೊಬ್ಬ ಇದು ಏನು ಸ್ಕೂಲ್ ತರ ಸರ್ಟಿಫಿಕೇಟ್ ಕೊಡಲ್ಲ ನಮಗೆ, ನೀವು 10th ಪಾಸ್ ಆಗಿದ್ರಿ ಅನ್ನೋ ಸರ್ಟಿಫಿಕೇಟ್, PUC ಪಾಸ್ ಆಗಿರಿ ಅಥವಾ ಇಂಜಿನಿಯರಿಂಗ್ ಪಾಸ್ ಆಗಿರಿ ಅನ್ನೋ ಸರ್ಟಿಫಿಕೇಟ್ ಹೇಗೆ ಸ್ಕೂಲಲ್ಲಿ ಕೊಡ್ತಾರೆ, ಆ ತರ ಈ ಪೂರ್ತಿ ಕೃಷ್ಣ ಭಕ್ತಿಯಲ್ಲಿ ಇದ್ದೀರಾ ನೀವು, ಕೃಷ್ಣಮಯ ಆಗಿದ್ದೀರಾ ನೀವು ಪೂರ್ತಿ ಅನ್ನುವಂತ ಸರ್ಟಿಫಿಕೇಟ್ ಯಾರು ಕೊಡಲ್ಲ. ಆದ್ರೆ ಅದಕ್ಕೆ ನಾವು ಈ ಜೀವನದಲ್ಲಿ ಪ್ರಯತ್ನ ಮಾಡ್ಬೇಕು, ಬಹಳ ದೃಢವಾಗಿ ಪ್ರಯತ್ನ ಮಾಡ್ಬೇಕು. ಇವತ್ತಾಗದೇ ಇರ್ಬೋದು, ಆದ್ರೆ ಒಂದು ದಿನ ಆಗೇ ಆಗುತ್ತೆ. ಆ ಒಂದಿನ ಆಗ್ಲಿಕ್ಕೆ ನಿರಂತರ ಪ್ರಯತ್ನ ಇರ್ಲೇಬೇಕು. ಅದಕ್ಕೆ ಮಹಾರಾಜರು ಹೇಳ್ತಾರೆ, ನಾವು ಒಂದ್ ಸಂಕಲ್ಪ ಮಾಡ್ಕೋಬಹುದು, ನಾನು ಇಷ್ಟು ಜಪ ಮಾಡ್ತೇನೆ, ನಾನು ಬೆಳಿಗ್ಗೆ ಹೇಳ್ತೇನೆ, ನಾನು ಭಾಗವತ ಕೇಳ್ತೇನೆ, ಸಂಕಲ್ಪ ಮಾಡ್ಕೋಬಹುದು. ಆ ಸಂಕಲ್ಪ ಮಾಡ್ಕೊಳ್ಳೋದೇನ್ ಕಷ್ಟ ಇಲ್ಲ, ಆದ್ರೆ ಆ ಸಂಕಲ್ಪವನ್ನು ದೃಢವಾಗಿ ಗಟ್ಟಿಯಾಗಿ ಹಿಡಿಯೋದು. ಹೌದು, ಈ ಸಂಕಲ್ಪವನ್ನು ಪಾಲನೆ ಮಾಡ್ತೀನಿ ಅಂತ ಎಷ್ಟು ಗಟ್ಟಿಯಾಗಿ ಹಿಡಿತೀವಿ, ಅದರಿಂದ ನಾವು ಭಕ್ತಿಯಲ್ಲಿ ಗಂಭೀರ ಆಗ್ತೇವೆ. ಸಂಕಲ್ಪ ಮಾಡ್ಕೊಳ್ಳೋದು ಕಷ್ಟ ಅಲ್ಲ, ಆ ಮಾಡ್ಕೊಂಡಿರೋ ಸಂಕಲ್ಪವನ್ನು ದೃಢವಾಗಿ ಪಾಲನೆ ಮಾಡೋದ್ರಿಂದ ನಾವು ಗಂಭೀರ ಭಕ್ತರಾಗ್ತೇವೆ ಅಂತ ಹೇಳ್ತಾರೆ. ನೋಡಿ, ಭಕ್ತಿಯಲ್ಲಿ ಗಂಭೀರ ಆಗ್ಲಿಕ್ಕೆ ತುಂಬಾ ಒಳ್ಳೆಯ ಸೂತ್ರ. ಬರೀ ಸಂಕಲ್ಪ ಮಾಡೋದ್ ಸೂತ್ರ ಅಲ್ಲ, ಆ ಮಾಡಿರೋ ಸಂಕಲ್ಪವನ್ನು ಜೀವನದಲ್ಲಿ ಪಾಲನೆ ಮಾಡ್ತೇನೆ ಅನ್ನುವಂಥದ್ದು, ಅದು ಬಹಳ ಮುಖ್ಯವಾದದ್ದು. ಆ ದಿನ ಮಹಾರಾಜರು ಪ್ರವಚನ ಕೊಟ್ಟಿರೋ ದಿನ ಅಭಿರಾಮ್ ಠಾಕೂರ್ ಅವರ ತಿರೋಭಾವ ದಿನ ಇತ್ತು. ಅಭಿರಾಮ್ ಠಾಕೂರ್ ಅವರು ತುಂಬಾ ಶಕ್ತಿಶಾಲಿ ವ್ಯಕ್ತಿ ಇದ್ರು. ಅವರ ಪ್ರಭಾವ ಬಹಳಷ್ಟು ಜನದ ಮೇಲೆ ಬಹಳ ದೊಡ್ಡ ಮಟ್ಟಿಗೆ ಬಂದಿತ್ತು. ಯಾಕಂದ್ರೆ ಅವ್ರು ಶುದ್ಧ ಭಕ್ತರು ಇರೋ ಕಾರಣದಿಂದ ಅವ್ರದ್ದು ಪ್ರಭಾವ ಬಹಳಷ್ಟು ಜನರ ಮೇಲೆ ಇತ್ತು. ಬಹಳಷ್ಟು ಜನರು ಗಂಭೀರ ಕೃಷ್ಣ ಭಕ್ತಿಯನ್ನು ತಗೊಂಡ್ರು ಅವ್ರ ಪ್ರಭಾವದಿಂದ. ಎಲ್ಲರೂ ಅಭಿರಾಮ್ ಠಾಕೂರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಎಲ್ಲರೂ ಶ್ರೀಲ ಪ್ರಭುಪಾದು, ರಾಮಾನುಜಾಚಾರ್ಯ, ಮಧ್ವಾಚಾರ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸಾಮಾನ್ಯವಾಗಿ ಎಲ್ಲ ಭಕ್ತರು ಆ ಸ್ತರದಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಪ್ರಭುಪಾದ್ರ ದೃಷ್ಟಿಯಿಂದ ನೋಡಿದ್ರೆ ಸರಳ ಇರ್ಬೋದೇನೋ ಅಂತ ಅನ್ಸುತ್ತೆ. ಪ್ರಭುಪಾದ್ರು ಸರಳವಾಗಿ ಹೇಳ್ತಾ ಇದ್ರು, ನಾನು ಹೇಗ್ ಮಾಡ್ತಾ ಇದ್ದೇನೆ ಅದೇ ತರ ಮಾಡ್ಬಿಡಿ, ತುಂಬಾ ಸರಳವಾಗುತ್ತೆ, ಏನ್ ಕಷ್ಟ ಇಲ್ಲ ಅಂತ. ಭಗವದ್ಗೀತಾ 18ನೇ ಅಧ್ಯಾಯದಲ್ಲಿ ಒಂದ್ ಶ್ಲೋಕ ಇದೆ, ಮನ್ಮನಾ ಭವ ಮದ್ ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು. ಆ ಶ್ಲೋಕದಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಯಾವಾಗ್ಲೂ ಕೃಷ್ಣನ್ ಧ್ಯಾನ ಮಾಡ್ಬೇಕು, ಆಮೇಲೆ ಕೃಷ್ಣನ್ ಭಕ್ತ ಆಗ್ಬೇಕು, ಕೃಷ್ಣನ್ ವರ್ಣನೆ ಮಾಡ್ಬೇಕು, ಕೃಷ್ಣನ ನಮಸ್ಕಾರ ಮಾಡ್ಬೇಕು, ಈ ತರ ಮಾಡಿ ನಾವು ಕೃಷ್ಣನ ಹತ್ರ ಹೋಗ್ತೇವಿ ಅಂತ ಆ ಶ್ಲೋಕದಲ್ಲಿ ಹೇಳಿದೆ. ನಿರಂತರ ಯಾವುದೇ ಕ್ಷಣದಲ್ಲಿ ಕೃಷ್ಣನನ್ನು ಧ್ಯಾನ ಮಾಡ್ಬೇಕು. ಈ ಮಾತನ್ನು ಓದಿದ್ಮೇಲೆ ಪ್ರಭುಪಾದ ಹೇಳ್ತಾರೆ, ಅದ್ರಲ್ಲಿ ಏನ್ ಕಷ್ಟ ಇದೆ, ನೀವ್ ಯಾಕೆ ಮಾಡಬಾರ್ದು ಅಂತ ಪ್ರಭುಪಾದ ಹೇಳ್ತಾರೆ. ಪ್ರತಿ ಕ್ಷಣ ಕೃಷ್ಣನ್ ಮೇಲೆ ಅವಲಂಬನೆ ಮಾಡಿರೋದು ಏನ್ ಕಷ್ಟ ಇದೆ, ಯಾಕೆ ಮಾಡಬಾರ್ದು ಅಂತ ಪ್ರಭುಪಾದ್ರು ಹೇಳಿದ್ರು. ಮತ್ತೆ ಪ್ರಭುಪಾದ್ರ ಯಾವಾಗಿದ್ರು, ಪ್ರಭುಪಾದ್ರ ಜೊತೆಗೆ ಯಾರು ಸಂಘ ಪಡಿತಾ ಇದ್ರು, ಆ ಸಮಯದಲ್ಲಿ ಅವ್ರ ಸಂಘದಿಂದ ಇದಕ್ಕಿಂತ ಸುಲಭವಾದದ್ದು ಏನೂ ಇಲ್ಲ ಪ್ರಪಂಚದಲ್ಲಿ ಅನ್ನುವಂಥದ್ದು ಒಂದು ವಾತಾವರಣ ನಿರ್ಮಾಣ ಮಾಡಿದ್ರು ಪ್ರಭುಪಾದ. ಅವ್ರ ಸಂಘದಲ್ಲಿ ಯಾವ ತರ ಬಲ ಇತ್ತಂದ್ರೆ, ಅವ್ರ ಜೊತೆಗಿರುವಂತವ್ರಿಗೆ ಕೃಷ್ಣನ ಮೇಲೆ ನಿರಂತರವಾಗಿ ಧ್ಯಾನ ಮಾಡೋದು ಇದಕ್ಕಿಂತ ಸರಳವಾದದ್ದು ಜಗತ್ತಿನಲ್ಲಿ ಏನೂ ಇಲ್ಲ ಅನ್ನುವಂತ ಪರಿಸ್ಥಿತಿಗೆ ಅವ್ರು ಬಂದಿದ್ರು. ಈ ತರ ಶಕ್ತಿ ಪ್ರಭುಪಾದರು ಪ್ರತಿಯೊಬ್ಬರಿಗೆ ಕೊಟ್ಟಿದ್ರು. ಆ ಸ್ತರದಲ್ಲಿ ಮುಟ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಇವತ್ತು ಒಂದ್ ಸ್ವಲ್ಪ ಕಷ್ಟ ಆಗಿದೆ ಅದು. ಚೈತನ್ಯ ಮಹಾಪ್ರಭುಗಳು ಏನ್ ಹೇಳಕ್ ಬಂದಿದ್ದಾರೆ, ಚೈತನ್ಯ ಮಹಾಪ್ರಭುಗಳು ಪರಮ ಕರುಣ, ಬಹಳ ಕೃಪಾಳು. ಅದಕ್ಕೆ ಒಂದು ಭಜನ ಇದೆ ಶರಣಾಗತಿಯಲ್ಲಿ, ಶ್ರೀಕೃಷ್ಣ ಚೈತನ್ಯ ಪ್ರಭು ಜೀವೇ ದಯಾಕರಿ, ಸ್ವಪಾರ್ಷದ ಸ್ವೀಯ ಧಾಮ ಸಹ ಅವತಾರಿ, ಅತ್ಯಂತ ದುರ್ಲಭ ಪ್ರೇಮ ಕೋರಿಬಾರೆದಾನ್, ಶಿಖಾಯ ಶರಣಾಗತಿ ಭಕತೇರ ಪ್ರಾಣ. ಈ ಶ್ಲೋಕದ ಪ್ರಕಾರ ಏನ್ ಹೇಳಿದ್ರಂದ್ರೆ, ಪರಮ ಕರುಣ ಚೈತನ್ಯ ಮಹಾಪ್ರಭು ಮತ್ತೆ ನಿತ್ಯಾನಂದ ಪ್ರಭು ಬಹಳ ಕರುಣಮಯಿ, ಬಹಳ ಕೃಪೆ ತೋರಿಸ್ತಾ ಇದ್ರು ಎಲ್ಲರಲ್ಲಿ. ಅವರ ಕೃಪೆ ಏನು ಅಂದ್ರೆ, ಶ್ರೀಕೃಷ್ಣ ಚೈತನ್ಯ ಪ್ರಭು ಜೀವೇ ದಯಾಕೋರಿ, ಸ್ವಪಾರ್ಷದ ಸ್ವೀಯ ಧಾಮ ಸಹ ಅವತಾರಿ. ಅವರು ಅವತಾರಿಯಾಗಿ ಬಂದು ಎಲ್ಲರ ಮೇಲೆ ಕೃಪೆ ತೋರಿಸ್ತಾ ಇದ್ದಾರೆ. ಯಾವ ತರದ ಕೃಪೆ ತೋರಿಸ್ತಾ ಇದ್ದಾರೆ, ಭಗವಂತನ ಶರಣಾಗತಿ ಅಂದ್ರೆ ಏನು ಅದನ್ನ ಹೇಳ್ಕೊಡ್ತಾ ಇದ್ದಾರೆ. ಹೇಗೆ ಭಗವಂತನ ಪ್ರತಿ ಶರಣಾಗತರಾಗ್ಬೇಕು, ಭಗವಂತನ ಮೇಲೆ ಅವಲಂಬನೆ ಇರ್ಬೇಕು ಪೂರ್ತಿ, ಆ ಪದ್ಧತಿಯನ್ನ ಹೇಳ್ಕೊಡ್ತಾ ಇದ್ದಾರೆ. ಮಾಮೇಕಂ ಶರಣಂ ವ್ರಜ, ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಸರ್ವಧರ್ಮಾನ್ ಪರಿತ್ಯಾಜ್ಯ ಮಾಮೇಕಂ ಶರಣಂ ವ್ರಜ,
ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಎಲ್ಲ ಇವೆಲ್ಲ ಕಥಾಕಥಿತ ಧರ್ಮಗಳನ್ನ ತ್ಯಾಗ ಮಾಡಿ ನನ್ನ ಒಬ್ಬನ ಶರಣಕ್ಕೆ ಬರ್ಬೇಕು, ನನ್ನ ಒಬ್ಬನ ಆಶ್ರಯ ತಗೊಳ್ಬೇಕು ಅಂತ ಕೃಷ್ಣ ಹೇಳ್ತಾನೆ. ಕೃಷ್ಣ ಬಹಳ ಗಂಭೀರವಾಗಿ ಹೇಳ್ತಾ ಇದ್ದಾನೆ, ನೀವು ಅವನನ್ನು ಬಿಟ್ಟು ಬೇರೆ ಯಾರ ಆಶ್ರಯ ಯಾವ ಕಾರಣಕ್ಕೂ ತಗೊಳ್ಬಾರ್ದು ಅಂತ ತುಂಬಾ ಗಂಭೀರವಾಗಿ ಹೇಳ್ತಾ ಇದ್ದಾನೆ. ಆದ್ರೆ ಅದ್ ಹೇಗೆ ಮಾಡುದು, ಹೇಗೆ ಭಗವಂತ ಒಬ್ಬರ ಮೇಲೆ ಆಶ್ರಯ ತಗೊಳ್ದು, ಅದನ್ನ ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ. ಚೈತನ್ಯ ಮಹಾಪ್ರಭುಗಳು ಶರಣಾಗತಿ ಮಾಡಬೇಡಿ ಅಂತ ಹೇಳಲ್ಲ, ಶರಣಾಗತಿ ಹೇಗೆ ಮಾಡ್ಬೇಕು ಅದನ್ನ ಪಾಠ ಹೇಳ್ಕೊಡ್ತಾ ಇದ್ದಾರೆ. ಇದು ಬಹಳ ಮಹತ್ವಪೂರ್ಣವಾದದ್ದು. ಶರಣಾಗತಿ 6 ಅಂಗಗಳಿದ್ದಾವೆ. ಅನುಕೂಲಸ್ಯ ಸಂಕಲ್ಪ, ಪ್ರತಿಕೂಲಸ್ಯ ವರ್ಜನಂ, ರಕ್ಷಿಷ್ಯತಿ ಇತಿ ವಿಶ್ವಾಸೋ, ಗೋಪ್ತೃತ್ವೇ ವರ್ಣನಂ ತಥಾ, ಆತ್ಮ ನಿಕ್ಷೇಪ ಕಾರ್ಪಣ್ಯ, ಷಡ್ವಿಧ ಶರಣಾಗತಿ ಅಂತ ಹೇಳ್ತಾರೆ. ಅಂದ್ರೆ ಅನುಕೂಲಸ್ಯ ಸಂಕಲ್ಪ, ಯಾವುದು ಭಕ್ತಿಗೆ ಅನುಕೂಲವಾಗುತ್ತೆ ಅದನ್ನ ಸ್ವೀಕಾರ ಮಾಡ್ಬೇಕು. ಆ ಪರಿಸ್ಥಿತಿ, ಆ ವಸ್ತುಗಳು, ಆ ವ್ಯಕ್ತಿಗಳು, ಆ ವಾತಾವರಣ ಸ್ವೀಕಾರ ಮಾಡ್ಬೇಕು ಯಾವುದು ಭಕ್ತಿಗೆ ಅನುಕೂಲವಾಗುತ್ತೆ. ಆಮೇಲೆ ಯಾವುದು ಭಕ್ತಿಗೆ ಪ್ರತಿಕೂಲ ಆಗುತ್ತೆ, ಆ ತರದ ಪರಿಸ್ಥಿತಿ, ಆ ತರದ ವಾತಾವರಣ, ಆ ತರದ ವ್ಯಕ್ತಿಗಳು, ಆ ತರದ್ದು ಪುಸ್ತಕಗಳು, ಅವನ್ನೆಲ್ಲ ತಿರಸ್ಕಾರ ಮಾಡ್ಬೇಕು. ಭಕ್ತಿಗೆ ಅನುಕೂಲವಾದದ್ದನ್ನ ಸ್ವೀಕಾರ ಮಾಡ್ಬೇಕು, ಭಕ್ತಿಗೆ ಪ್ರತಿಕೂಲವಾದದ್ದನ್ನ, ಭಕ್ತಿಗೆ ಕಷ್ಟವಾದದ್ದನ್ನ ಎಲ್ಲ ತಿರಸ್ಕಾರ ಮಾಡ್ಬೇಕು. ರಕ್ಷಿಷ್ಯತಿ ಇತಿ ವಿಶ್ವಾಸೋ, ಪ್ರತಿ ಕ್ಷಣ ಭಗವಂತ ನಮ್ಮ ರಕ್ಷಣೆ ಮಾಡ್ತಾನೆ ಅನ್ನೋ ದೃಢ ವಿಶ್ವಾಸ ಇರ್ಬೇಕು. ಗೋಪ್ತೃತ್ವೇ ವರ್ಣನಂ ತಥಾ, ನಮ್ಮ ಪಾಲನೆ ಪೋಷಣೆ, ನಮ್ಮ ಅವಶ್ಯಕತೆಗಳು ಪೂರ್ತಿ ಭಗವಂತ ಮಾಡ್ತಾ ಇದ್ದಾನೆ ಅನ್ನುವಂತ ದೃಢ ವಿಶ್ವಾಸ ಇರ್ಬೇಕು. ಭಗವಂತ ಇಲ್ಲಿ ಬೇರೆ ಯಾರು ಮಾಡ್ಲಿಕ್ಕಾಗಲ್ಲ, ಭಗವಂತನೇ ಮಾಡ್ತಾನೆ ಅನ್ನೋ ದೃಢ ವಿಶ್ವಾಸ ಇರ್ಬೇಕು. ಆತ್ಮ ನಿಕ್ಷೇಪ, ನಮ್ಮನ್ನು ಭಗವಂತನ ಮೇಲೆ ಚೆಲ್ಬಿಡ್ಬೇಕು, ನಮ್ಮನ್ನ ಪೂರ್ತಿ ಭಗವಂತನ ಪ್ರತಿ ಸಮರ್ಪಣೆ ಮಾಡ್ಬಿಡ್ಬೇಕು. ನಮ್ಮ ಸ್ವಾತಂತ್ರ್ಯ ಅಸ್ತಿತ್ವ ಏನೂ ಇಲ್ಲಪ್ಪ ಭಗವಂತ ನೀನೇ ಒಬ್ಬನೇ ಅನ್ನೋ ಆತ್ಮ ನಿಕ್ಷೇಪ ಇರ್ಬೇಕು. ಕಾರ್ಪಣ್ಯ, ಇಷ್ಟೆಲ್ಲ ಆಗಿಯೂ ಕೂಡ ಅವರು ದೈನ್ಯ ಭಾವ ಇಟ್ಕೋಬೇಕು. ಅಂದ್ರೆ ನಾವು ತುಂಬಾ ಚಿಕ್ಕವರು, ನಮ್ಮ ಭಗವಂತನ ಮುಂದೆ ನಾವು ಏನೂ ಅಲ್ಲ, ನಮ್ಮ ಅಸ್ತಿತ್ವನೇ ಏನೂ ಇಲ್ಲ ಅನ್ನುವಂತ ದೈನ್ಯ ಭಾವ ಇಟ್ಕೋಬೇಕು. ಇವು 6 ಅಂಗಗಳು ಶರಣಾಗತಿ ಇದ್ದಿದ್ದಾವೆ ಅಂತ ಹೇಳಿದ್ರು. ಭಕ್ತಿವಿನೋದ್ ಠಾಕೂರ್ ಅವರು ಕೂಡ ತಮ್ಮ ಭಜನೆಯಲ್ಲಿ ಇದ್ರ ಬಗ್ಗೆ ವರ್ಣನೆ ಮಾಡಿದ್ದಾರೆ. ಎಲ್ಲಕ್ಕಿಂತ ಮುಂಚೆ ಭಕ್ತಿವಿನೋದ್ ಠಾಕೂರ್ ಅವರು ದೈನ್ಯ ಭಾವ ಅಂದ್ರೆ ವಿನಮ್ರ ಭಾವದ ಬಗ್ಗೆ ಹೇಳಿದ್ದಾರೆ. ವಿನಮ್ರತೆ ಇರಬೇಕು, ಸ್ವಲ್ಪ ಅಹಂಕಾರ ಇರ್ಬಾರ್ದು, ನಾವು ದೊಡ್ಡವರಿದ್ದೇವೆ ಅನ್ನುವಂಥದ್ದನ್ನ ಅಂತ ಎಲ್ಲಕ್ಕಿಂತ ಮುಂಚೆ ಹೇಳಿದ್ದಾರೆ. ಇದ್ರ ಮೂಲ ಎಲ್ಲ ಹೇಳೋದ್ರ ತಾತ್ಪರ್ಯ ಏನು, ಎಲ್ಲ ಹೇಳೋದ್ರ ಮೂಲ ಏನಂದ್ರೆ, ಎಲ್ಲಿ ತನಕ ನಾವು ಶರಣಾಗತರಾಗಲ್ಲ ಅಲ್ಲಿ ತನಕ ಎಲ್ಲಾ ಸಮಸ್ಯೆಗಳು ಇರೋವೆ ಜೀವನದಲ್ಲಿ. ಭಗವಂತನ ಆಶ್ರಯ ತಗೊಳ್ಳೋ ತನಕ ಜೀವನದಲ್ಲಿ ಕಷ್ಟಗಳು, ಸಮಸ್ಯೆಗಳು ಎಲ್ಲ ಇರೋವು. ಆ ಶರಣಾಗತಿ ಅತಿ ಅವಶ್ಯಕವಾಗಿದೆ. ಅದಕ್ಕೆ ಎಲ್ಲಕ್ಕಿಂತ ಮೊದಲೇ ಹೆಜ್ಜೆ ಏನಂದ್ರೆ, ನಾವು ನಮ್ಮ ದಿನನಿತ್ಯ ಸಾಧನೆಯನ್ನು ನಿತ್ಯವಾಗಿ ತಪ್ಪದೇ ಮಾಡ್ಬೇಕು. ಪ್ರತಿದಿನ ಸಾಧನೆ ತಪ್ಪದೇನೆ ಮಾಡ್ಬೇಕು. ಪಾಶ್ಚಾತ್ಯ ದೇಶದಲ್ಲಿ, ಈ ಭಾರತ ದೇಶದಲ್ಲಿ ಒಂದ್ ಸ್ವಲ್ಪ ಕಷ್ಟ ಇದೆ, ಜನರು ಜಾಸ್ತಿ ದುಡಿತಾರೆ. ಪಾಶ್ಚಾತ್ಯ ದೇಶದಲ್ಲಿ ಇಷ್ಟು ಕಷ್ಟ ಪಡಲ್ಲ, ಒಂದು ಎಷ್ಟು ಬೇಕು ಕನಿಷ್ಠವಾಗಿ ಅಷ್ಟೇ ದುಡಿತಾರೆ. ಆದ್ರೆ ಭಾರತದಲ್ಲಿ ತುಂಬಾ ಒತ್ತಡ ಇದೆ, ರಾತ್ರಿ ತನಕ ಕೆಲಸ ಮಾಡ್ಬೇಕು, ಜಾಸ್ತಿ ಕೆಲಸ ಮಾಡ್ಬೇಕು, ಈ ತರ ಇದೆ. ಅದರಿಂದ ನಮ್ಮ ಭಕ್ತರಿಗೆ ಬಹಳ ಕಷ್ಟ ಆಗ್ತಾ ಇದೆ. ಆ ಕೆಲಸ, ದುಡಿಮೆಯಿಂದ ಬಹಳ ಕಷ್ಟ ಆಗಿ ಸಾಮಾನ್ಯ ಕೃಷ್ಣ ಭಕ್ತಿ ಕನಿಷ್ಠ ಇಷ್ಟಾದ್ರೂ ಮಾಡ್ಬೇಕು ಅಂತ ಪ್ರಭುಪಾದರು ಏನ್ ಹೇಳಿದ್ರು, ಆ ಕನಿಷ್ಠ ಕೃಷ್ಣ ಭಕ್ತಿ ಕೂಡ ಮಾಡ್ಲಿಕ್ಕೆ ಭಕ್ತರಿಗೆ ಬಹಳ ಕಷ್ಟ ಆಗ್ತಾ ಇದೆ. ಪ್ರಭುಪಾದರು ಹೇಳಿದ್ರು, ಈ ಕನಿಷ್ಠವಾಗಿ ಬೆಳಿಗ್ಗೆ 4:30ಗೆ ಮಂಗಳಾರತಿ ಶುರು ಮಾಡಿ 9 ಗಂಟೆ ತನಕ ಸಾಧನೆ ಪ್ರತಿಯೊಬ್ರು ಮಾಡ್ಬೇಕು. 4:30ಯಿಂದ 9 ಈ ಸಾಧನಾ ಕಾರ್ಯಕ್ರಮ ಪ್ರತಿಯೊಬ್ರು ಪಾಲ್ಗೊಳ್ಬೇಕು ಅಂತ ಪ್ರಭುಪಾದರು ಹೇಳಿದ್ರು. ಕನಿಷ್ಠವಾಗಿ ಇಷ್ಟಾದ್ರೂ ಮಾಡ್ಬೇಕು. ಅಂದ್ರೆ ಮಂಗಳಾರತಿ ಇರುತ್ತೆ, ಮಂಗಳಾರತಿ ಆದ್ಮೇಲೆ 2 ಗಂಟೆ ಜಪ ಇರುತ್ತೆ, ಜಪ ಆದ್ಮೇಲೆ ನಾವು ಭಾಗವತ ಪ್ರವಚನ ಇರುತ್ತೆ, ಭಾಗವತ ಪ್ರವಚನ ಆದ್ಮೇಲೆ ಭಕ್ತರ ಸಂಘದಲ್ಲಿ ಪ್ರಸಾದ ಇರುತ್ತೆ. ಇಷ್ಟೆಲ್ಲ 4:30ಯಿಂದ 9 ಗಂಟೆ ತನಕ ಬೆಳಿಗ್ಗೆ ಕಾರ್ಯಕ್ರಮ ಇರುತ್ತೆ. ಕನಿಷ್ಠವಾಗಿ ಇಷ್ಟಾದ್ರೂ ಎಲ್ಲರೂ ಮಾಡ್ಲೇಬೇಕು ಅಂತ ಪ್ರಭುಪಾದರು ಹೇಳಿದ್ರು. ಆದ್ರೆ ಗೃಹಸ್ಥರಿಗೆ ಇವತ್ತು ಇದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಇಷ್ಟು ಸಮಯ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ರಿಟೈರ್ ಆಗಿದ್ರೆ, ನಿವೃತ್ತರಾಗಿದ್ರು ಅಂತ ಗೃಹಸ್ಥರು ಮಾಡ್ಲಿಕ್ಕೆ ಸಾಧ್ಯವಾಗ್ತಾ ಇದೆ. ಆದ್ರೆ ಯಾರು ಉದ್ಯೋಗದಿಂದ ನಿವೃತ್ತಿ ಪಡ್ಕೊಂಡಿಲ್ಲ ಅಂತವ್ರಿಗೆ ಮಾಡೋದು ಕಷ್ಟ ಆಗ್ತಾ ಇದೆ ಅಂತ ಮಹಾರಾಜ್ ಹೇಳಿದ್ರು. ನಾನು ಸುಮಾರು ಜನರಿಗೆ ಗೃಹಸ್ಥರಿಗೆ ಕೇಳ್ತೀನಿ, ನೀವ್ ಇಷ್ಟು ಮಾಡ್ಲಿಕ್ಕೆ ಆಗ್ತಾ ಇದೆ ಅಂತೆ. ಎಲ್ಲಾ ಗೃಹಸ್ಥರು ಹೇಳ್ತಾರೆ, ನಮಗೆ ಇಷ್ಟು ಸಮಯ ಮಹಾರಾಜ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಸಾಧನಾಗ ಅಂತ. ಅದಕ್ಕೆ ಆದಷ್ಟು ಪ್ರಯತ್ನ ಮಾಡ್ಬೇಕು, ಎಷ್ಟಾಗುತ್ತೆ ಅಷ್ಟು ಬೆಳಿಗ್ಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು ಅಂತ ಹೇಳಿದ್ರು. ನಮ್ಮ ಜೀವನ ಈ ತರ ನಾವು ಪರಿವರ್ತನೆ ಮಾಡ್ಬೇಕು. ನಾವು ನಿರಂತರ ಕೃಷ್ಣನ್ ಧ್ಯಾನ ಮಾಡ್ತಾ ಇದ್ದೀವಿ, ಮಾಡುವಂತ ಪರಿಸ್ಥಿತಿ ಬರ್ಲಿಕ್ಕೆ ನಾವು ನಮ್ಮ ಜೀವನವನ್ನು ಆ ತರ ಮಾಡ್ಬೇಕು. ಅದಕ್ಕೆ ಏನು ಒಂದು ಉದಾಹರಣೆ, ಬೇಗ ರಾತ್ರಿ ಮಲಗ್ಬೇಕು. ಇವತ್ತಿನ ಕಾಲದಲ್ಲಿ 11-12 ಒಳಗಡೆ ಯಾರು ಮಲಗಲ್ಲ, ಅದು ತುಂಬಾ ಕನಿಷ್ಠ ಆಯ್ತು. ಅಷ್ಟಾದ್ರೂ
ಆ ಅದಕ್ಕೆ ಬೇಗ 11 ಗಂಟೆ ಮಲಗೋದಂದ್ರೆ ಬೇಗ ಇವತ್ತಿನ ಕಾಲದಲ್ಲಿ. ಅದಕ್ಕೆ ರಾತ್ರಿ ಬೇಗ ಮಲಗಬೇಕು, ಬೆಳಿಗ್ಗೆ ಬೇಗ ಹೇಳ್ಬೇಕು. ಇದು ವ್ಯಾವಹಾರಿಕವಾದ ಕೆಲವೊಂದು ಕರ್ತವ್ಯಗಳು. ಆ ಇವತ್ತಿನ ಕಾಲದಲ್ಲಿ ಎಲ್ಲ ವ್ಯವಸ್ಥೆ, ಕರೆಂಟು ಅದೆಲ್ಲ ವ್ಯವಸ್ಥೆ ಇರೋದ್ರಿಂದ ರಾತ್ರಿ ಹಗಲು ಇದ್ರಲ್ಲಿ ಏನ್ ಅಂತರಾನೇ ಇಲ್ಲ. ರಾತ್ರಿ ಕೂಡ ಇಡೀ ರಾತ್ರಿ ಎಲ್ಲ ಜನ ಎಚ್ಚರ ಇರ್ತಾರೆ, ಇಡೀ ರಾತ್ರಿ ಎಲ್ಲ ಕೆಲಸ ಮಾಡ್ತಾರೆ. ಅದೊಂದು ಇವತ್ತು ಕಷ್ಟ ಆಗಿದೆ. ಆದ್ರೆ ಪುರಾತನ ಸಂಸ್ಕೃತಿಯಲ್ಲಿ ಯಾವುದೇ ಧಾರ್ಮಿಕ ವಿಚಾರಗಳಲ್ಲಿ ಬೆಳಿಗ್ಗೆ ಬೇಗ ಹೇಳೋದು ಬಹಳ ಮಹತ್ವಪೂರ್ಣ ಆಗಿತ್ತು. ಇಸ್ಲಾಂ ಅಲ್ಲಿ ಕೂಡ ಬೆಳಿಗ್ಗೆ ಅವರು ಬೇಗ ಎದ್ದು ಅಜಾನ್ ಮಾಡ್ತಾ ಇದ್ರು. ಅಜಾನ್ ಮಾಡ್ತಾರೆ ಇನ್ನೂ ತನಕ. ಬೆಳಿಗ್ಗೆ 5 ಗಂಟೆಗೆ ಅವರು ತಮ್ಮ ನಮಾಜ್ ಮಾಡ್ತಾರೆ. ಆಮೇಲೆ ಕ್ರಿಶ್ಚಿಯನ್ರಲ್ಲೂ ಕೂಡ ಬೆಳಿಗ್ಗೆ ಮೊದಲು ಬೇಗ ಹೇಳ್ತಾ ಇದ್ರು ಚರ್ಚ್ಗಳಲ್ಲಿ. ಅದಕ್ಕೆ ಪ್ರತಿಯೊಂದು ವಿಚಾರಧಾರೆಯಲ್ಲಿ, ಧರ್ಮದಲ್ಲಿ ಪ್ರಗತಿ ಅಥವಾ ಅಧ್ಯಾತ್ಮದಲ್ಲಿ ಪ್ರಗತಿ ಮಾಡ್ಬೇಕಂದ್ರೆ ಬೆಳಿಗ್ಗೆ ಹೇಳೋದು ಬಹಳ ಮಹತ್ವಪೂರ್ಣ ಅನ್ಸುತ್ತೆ. ಅದಕ್ಕೆ ಮಹಾರಾಜರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಒಂದು ದಿನಚರಿ ಮಾಡ್ಬೇಕು ನಾವು, ಶೆಡ್ಯೂಲ್ ಅಂತ, ಟೈಮ್ ಟೇಬಲ್ ಅಂತ ಹೇಳ್ತಾರಲ್ಲ, ಆ ತರ ನಮ್ದೊಂದು ದಿನಚರಿ ಮಾಡ್ಬೇಕು. ಮತ್ತೆ ಮುಖ್ಯವಾಗಿ ದಿನಚರಿ ಮಾಡಿದ್ಮೇಲೆ ಆ ದಿನಚರಿ ನಡೀತಾ ಇರ್ಬೇಕು ನಿರಂತರವಾಗಿ. ಅದು ಬಹಳ ಮುಖ್ಯವಾದದ್ದು. ಆ ಜಪ ಮಾಡೋದು, ಅಧ್ಯಯನ ಮಾಡೋದು, ಪ್ರವಚನ ಕೇಳೋದು, ಇದು ಒಂದ್ಸರಿ ಸಂಕಲ್ಪ ಮಾಡ್ಕೊಂಡಿವೆ ಅಂದ್ರೆ ಆ ಸಂಕಲ್ಪವನ್ನು ನಿತ್ಯವಾಗಿ ನಡೆಸ್ತಾ ಇರ್ಬೇಕು. ಅದು ಬಹಳ ಮುಖ್ಯವಾದದ್ದು ಅಂತ. ವಾರದಲ್ಲಿ ಒಂದ್ಸರಿ ಸತ್ಸಂಗ ಕಾರ್ಯಕ್ರಮ ಆದ್ರೂ ಬರ್ಬೇಕು. ದಿನ ಬಂದ್ರೆ ತುಂಬಾ ಶ್ರೇಷ್ಠ. ದಿನ ಬರ್ಲಿಕ್ಕಾಗ್ಲೇ ಕನಿಷ್ಠ ವಾರದಲ್ಲಿ ಒಂದ್ಸರಿ ಬರ್ಬೇಕು. ಇವತ್ತು ಇಂಟರ್ನೆಟ್ ಒಂದು ಶಾಪ ಕೂಡ ಆಗಿದೆ, ವರದಾನ ಕೂಡ ಆಗಿದೆ. ಗೊತ್ತಿಲ್ಲ, ಶಾಪ ಅಂತೂ ಬಹಳಷ್ಟು ಮಟ್ಟಿಗೆ ಆಗಿದೆ. ಆದ್ರೂ ಸಹ ಪ್ರವಚನಗಳನ್ನ ಕೇಳ್ಬೋದು, ಅದೊಂದು ಒಳ್ಳೇದಿದೆ. ಅದಕ್ಕೆ ಪ್ರವಚನಗಳನ್ನ ಕೇಳ್ತಾ ಇರ್ಬೇಕು ಅದ್ರಲ್ಲಿ. ಆಮೇಲೆ ಮಂಗಳಾರತಿಗೆ ಬರುವಂತ ವ್ಯವಸ್ಥೆ ಇದೆ. ಇವಾಗ ನಾವು ಎಲ್ಲರೂ ಬೆಳಿಗ್ಗೆ ಮಂಗಳಾರತಿಗೆ ಬರ್ಬೋದು. ಅಷ್ಟೇ ಅಲ್ಲ, ನಾವು ನಿರ್ಧಾರ ಮಾಡ್ಬೋದು ಇವತ್ತು ಮಂಗಳಾರತಿ ಎಲ್ಲಿ ಅಟೆಂಡ್ ಮಾಡ್ಬೇಕು ಅಂತ. ವೃಂದಾವನದಲ್ಲಿ ಇವತ್ತು ಮಂಗಳಾರತಿ ಮಾಡ್ಬೇಕೋ, ಮಾಯಾಪುರದಲ್ಲಿ ಮಂಗಳಾರತಿ ಮಾಡ್ಬೇಕು, ಬಾಂಬೆಯಲ್ಲಿ ಮಂಗಳಾರತಿ ಮಾಡ್ಬೇಕು, ಬೆಂಗಳೂರಲ್ಲಿ ಮಾಡ್ಬೇಕು, ಇವತ್ತು ನೀವು ನಿರ್ಧಾರ ಮಾಡ್ಬೋದು. ಅದೆಲ್ಲ ವ್ಯವಸ್ಥೆ ಇಂಟರ್ನೆಟ್ ಮುಖಾಂತರ ಇದೆ. ಆದ್ರೆ ನನಗಂತೂ ಅನ್ಸುತ್ತೆ, ನಾನು ಸ್ವತಃ ವೈಯಕ್ತಿಕವಾಗಿ ದೇವಸ್ಥಾನದಲ್ಲಿ ಭಕ್ತರ ಸಂಘದಲ್ಲಿ ಮಂಗಳಾರತಿ ಮಾಡಿದ್ರೆ ನನ್ಗಂತೂ ಅದು ಜಾಸ್ತಿ ಶ್ರೇಷ್ಠ ಅನ್ಸುತ್ತೆ ಅಂತ ಮಹಾರಾಜರು ಹೇಳಿದ್ರು. ಇಂಟರ್ನೆಟ್ ಅಲ್ಲಿ ಎಲ್ಲಿ ಬೇಕಾದಲ್ಲಿ ಮಾಡ್ಬೋದು, ಆದ್ರೆ ನಮ್ಮ ದೇವಸ್ಥಾನದಲ್ಲಿ 4 ಭಕ್ತರ ಸಂಘದಲ್ಲಿ ಮಾಡಿದ್ರೆ ಅದಿನ್ನೂ ಜಾಸ್ತಿ ಶ್ರೇಷ್ಠ ಅನ್ಸುತ್ತೆ ಅಂತ ಮಹಾರಾಜರು ಹೇಳಿದ್ರು. ಅದಕ್ಕೆ ಶಿಸ್ತು, ದಿನಚರಿ ಅತಿ ಅವಶ್ಯಕವಾಗಿದೆ. ಏನಾಗುತ್ತೆ, ಕಾಲಕ್ರಮೇಣವಾಗಿ ಮಂಗಳಾರತಿ ವಿಕಲ್ಪ ಆಗ್ಬಿಡುತ್ತೆ, ಆಪ್ಷನಲ್ ಆಗ್ಬಿಡುತ್ತೆ. ಅಂದ್ರೆ ಇದ್ರೆ ಇತ್ತು, ಇಲ್ಲಾದ್ರೆ ಇಲ್ಲ ಅಂತ. ಹೋದ್ರೆ ಹೋಗ್ಲಿಕ್ಕೆ ಆದ್ರೆ ಹೋಗ್ತೇವಿ, ಇಲ್ಲಾದ್ರೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಹೋಗಲ್ಲ ಅನ್ನುವಂತ ವಿಚಾರ ಮಂಗಳಾರತಿಯಲ್ಲಿ ಬಂದ್ಬಿಟ್ರೆ ಕಾಲಕ್ರಮೇಣ ಮಂಗಳಾರತಿ ಆಗೋದೇ ಇಲ್ಲ, ಮಂಗಳಾರತಿ ನಿಂತು ಹೋಗ್ಬಿಡುತ್ತೆ. ಅದಕ್ಕೆ ಮಂಗಳಾರತಿ ಬೇಕೇ ಬೇಕು ಅನ್ನುವಂತ ಕಡ್ಡಾಯ ಇರಬೇಕು, ಅನ್ನುವಂತ ಸಂಕಲ್ಪ ಇರ್ಬೇಕು. ಮತ್ತೆ ಜಪಕ್ಕೆ ಒಂದು ಟೈಮ್ ಫಿಕ್ಸ್ ಮಾಡ್ಬೇಕು. ನಮ್ಮ ಸೇವೆ ಅನುಸಾರವಾಗಿ, ನಮ್ಮ ಕೆಲಸ ಅನುಸಾರವಾಗಿ ಇದೇ ಸಮಯದಲ್ಲಿ ಜಪ ಮಾಡ್ತೀನಿ ಅಂತ ಫಿಕ್ಸ್ ಇರುವಂತ ಒಂದು ಸಮಯ ಬೇಕು. ಒಂದೊಂದ್ಸರಿ ಹೆಚ್ಚು ಕಮ್ಮಿ ಆಗುತ್ತೆ, ಆದ್ರೆ ಎಷ್ಟಾಗುತ್ತೆ ಅಷ್ಟು ಸಮಯ ಫಿಕ್ಸ್ ಮಾಡ್ಬಿಟ್ರೆ ಒಂದು ಶಿಸ್ತು ಬರುತ್ತೆ, ಜಪ ಚೆನ್ನಾಗಾಗುತ್ತೆ. ಇದು ಬಹಳ ಮಹತ್ವಪೂರ್ಣ. ಮತ್ತೆ ನಿತ್ಯ ಪ್ರವಚನ ಕೇಳ್ಬೇಕು, ಶಾಸ್ತ್ರ ಶ್ರವಣ ಮಾಡ್ತಾ ಇರ್ಬೇಕು. ಮಹಾರಾಜರು ಹೇಳಿದ್ರು ಇಂಟರ್ನೆಟ್ ಅಲ್ಲಿ ಅವಕಾಶ ಇದೆ, ಪ್ರವಚನ ಕೇಳ್ಬೋದು ಅಂತ. ಆದ್ರೆ ಅಲ್ಲಿ ಮಹಾರಾಜರು ಒಂದು ವಿಷಯವನ್ನು ಹೇಳ್ತಾರೆ, ಇಂಟರ್ನೆಟ್ ಅಲ್ಲಿ ಎಲ್ಲಾರು ಮಾತಾಡ್ತಾ ಇರ್ತಾರೆ, ಯಾರ ಪ್ರವಚನ ಕೇಳ್ಬೇಕು ಇದನ್ನ ನಾವು ಅರ್ಥ ಮಾಡ್ಕೋಬೇಕು, ಗಂಭೀರವಾಗಿ ಅರ್ಥ ಮಾಡ್ಕೋಬೇಕು. ಬೇರೆ ಬೇರೆ ತರದ ವಕ್ತಾಗಳಿರ್ತಾರೆ ಇಂಟರ್ನೆಟ್ ಅಲ್ಲಿ. ಇಸ್ಕಾನ್ ಅಲ್ಲೇ ಬಹಳಷ್ಟು ವಕ್ತಾಗಳಿರ್ತಾರೆ, ಎಲ್ಲರದು ನೀವು ಕೇಳೋ ಅವಶ್ಯಕತೆ ಇಲ್ಲ ಅಂತ ಮಹಾರಾಜ್ ಹೇಳ್ತಾರೆ. ಕೆಲವೊಂದು ಜನ ಏನ್ ಮಾಡ್ತಾರೆ, ಬರೇ ಲೋಕಪ್ರಿಯತೆಗೋಸ್ಕರ, ಜನರು ಸಂತುಷ್ಟಿ ಆಗ್ಲಿ ಅನ್ನೋದಕ್ಕೋಸ್ಕರ ಪ್ರವಚನವನ್ನು ಕೊಡ್ತಾರೆ, ಹೊರತು ಸಿದ್ಧಾಂತವನ್ನು ಕೊಡಲ್ಲ, ಸಿದ್ಧಾಂತವನ್ನು ಕಡಿಮೆ ಮಾಡ್ತಾರೆ. ಅಂತ ಜನರ ಹತ್ರ ಕೇಳಬಾರ್ದು. ಈ ಗಂಭೀರತೆ ಇರಬೇಕು. ಯಾರು ಕೃಷ್ಣ ಭಕ್ತಿಯಲ್ಲಿ ಗಂಭೀರವಾಗಿದ್ದಾರೆ, ಯಾರು ಶಾಸ್ತ್ರವನ್ನು ಯಥಾ ಪ್ರಕಾರವಾಗಿ ಹೇಳ್ತಾ ಇದ್ದಾರೆ, ಅಂತವರ ಪ್ರವಚನವನ್ನು ಜಾಸ್ತಿ ಕೇಳ್ತಾರೆ ಅಂತ ಕೇಳ್ಬೇಕು. ಶ್ರೀಲ ಪ್ರಭುಪಾದರ ಪ್ರವಚನಗಳು ನೋಡಿ, ಶ್ರೀಲ ಪ್ರಭುಪಾದರ ಪ್ರವಚನದಲ್ಲಿ ಗಂಭೀರತೆ ಇತ್ತು. ಏನ್ ಗಂಭೀರತೆ ಇತ್ತು? ಶಾಸ್ತ್ರ ಪಾಲನೆ ಮಾಡ್ಬೇಕು, ನಾವು ಶರೀರ ಅಲ್ಲ, ಆತ್ಮ ಇದ್ದೇವಿ, ಭಗವಂತನ ಜೊತೆಗೆ ನಮ್ಮ ಸಂಬಂಧ ಇದೆ, ಭಗವಂತನ ಧಾಮಕ್ಕೆ ಹೋಗ್ಬೇಕು, ಈ ಜಗತ್ತು ದುಃಖಾಲಯವಾಗಿದೆ, ಈ ಗಂಭೀರ ಉಪದೇಶಗಳನ್ನ ಕೊಡ್ತಾ ಇದ್ರು. ಅವರು ಇಷ್ಟು ಜನರಿಗೆ ಸಂತುಷ್ಟಿ ಪಡಿಸ್ಬೇಕು, ಜನರಿಗೆ ನಗಿಸ್ಬೇಕು, ತುಂಬಾ ಜಾಸ್ತಿ ಜೋಕ್ ಮಾಡ್ಬೇಕು, ಈ ತರ ಅವ್ರದ್ದು ವಿಚಾರ ಇರ್ಲಿಲ್ಲ. ಅದಕ್ಕೆ ಯಾರು ಬರೀ ಜನರಿಗೆ ನಗಿಸ್ಬೇಕು, ಜೋಕ್ ಮಾಡ್ಬೇಕು, ಜನರಿಗೆ ಸಂತುಷ್ಟಿ ಕೊಡ್ಬೇಕು, ಆ ತರದ ವಿಷಯದಲ್ಲಿ ಜಾಸ್ತಿ ಗಂಭೀರವಾಗ್ತಾರೆ, ಹೊರತು ಶಾಸ್ತ್ರದ ಉಪದೇಶಗಳನ್ನ ಹೇಳಲ್ಲ. ಅಂತ ವಕ್ತಾಗಳ ಹತ್ರ ಕೇಳದೆ ಇರೋದು ಒಳ್ಳೇದು. ಯಾಕಂದ್ರೆ
ಅವರಿಗೆ ಎಲ್ಲಕ್ಕಿಂತ ಮುಖ್ಯವಾದದ್ದು ಲೋಕಪ್ರಿಯತೆ, ಎಲ್ಲಕ್ಕಿಂತ ಮುಖ್ಯವಾದದ್ದು ಜನರು ಖುಷಿ ಆಗ್ಲಿ ನಮ್ಮ ಮಾತು ಕೇಳಿ ಅಂತ. ಮತ್ತು ಅಂತ ಜನರಿಗೆ ಶಾಸ್ತ್ರದ ಸಾರ ಗೊತ್ತಾಗ್ಲಿಲ್ಲ. ಜನರಿಗೆ ಕೃಷ್ಣ ಪ್ರಜ್ಞೆ ಕೊಡ್ಬೇಕು, ಕೃಷ್ಣನ್ ಹತ್ರ ಕರ್ಕೊಂಡು ಹೋಗ್ಬೇಕು ಅನ್ನುವಂತ ವಿಷಯ ಅಂತ ವಕ್ತಾಗಳಿಗೆ ಗೊತ್ತಾಗ್ಲಿಲ್ಲ ಅಂತ. ಅದಕ್ಕೆ ಯಾರ ಹತ್ರ ಕೇಳ್ಬೇಕು ಅದನ್ನ ಬಹಳ ಮಹತ್ವಪೂರ್ಣ. ಆಯ್ತು, ಯಾವಾಗಾದ್ರೂ ಒಂದ್ಸರಿ ಏನಾದ್ರೂ ಒಂದ್ ತಮಾಷೆ ಮಾಡಿದ್ರೆ, ಏನಾದ್ರೂ ಒಂದ್ ಸ್ವಲ್ಪ ಜನರಿಗೆ ನಗಿಸಿದ್ರೆ ಅದರಿಂದ ಜನ ನಮ್ ಕಡೆ ಆಕರ್ಷಿತರಾಗ್ತಾರೆ, ಅದ್ರಲ್ಲೇನ್ ಸಂಶಯ ಇಲ್ಲ. ಆದ್ರೆ ಇದೇ ಮುಖ್ಯವಾದದ್ದಿದ್ರೆ ಅದೊಂದ್ ಸ್ವಲ್ಪ ಸಮಸ್ಯೆ ಆಗುತ್ತೆ. ಸಿದ್ಧಾಂತ ಬಹಳ ಮುಖ್ಯವಾದದ್ದು ಪ್ರವಚನಗಳಲ್ಲಿ ಅಂತ ಮಹಾರಾಜ್ ಹೇಳಿದ್ರು. ಇನ್ನೊಂದೇನಂದ್ರೆ ಭೌತಿಕ ಸ್ತರದಲ್ಲಿ ಕೂಡ ಸ್ಥಿರತೆ ಇರಬೇಕು ನಮ್ಮ ಜೀವನದಲ್ಲಿ. ಸ್ಥಿರತೆ ಅಂದ್ರೆ ನಮ್ಮ ಜೀವನದಲ್ಲಿ ಆದಾಯ ಸ್ಥಿರವಾಗಿ ಬರ್ತಾ ಇರ್ಬೇಕು. ಅಸ್ಥಿರವಾದ ಆದಾಯ ಒಳ್ಳೇದಲ್ಲ. ನಿರಂತರ ನಾವು ದುಡ್ಡು ಎಲ್ಲಿಂದ ಬರುತ್ತೆ, ಇನ್ನೂ ಜಾಸ್ತಿ ದುಡ್ಡು ಮಾಡ್ಕೋಬೇಕು, ನಾನು ಇನ್ನೂ ಕರಿಯರ್ ಅಲ್ಲಿ ಮುಂದೆ ಹೋಗ್ಬೇಕು, ಬಹಳಷ್ಟು ಇನ್ನೂ ದೊಡ್ಡವರಾಗ್ಬೇಕು, ಈ ತರ ವಿಚಾರಗಳನ್ನ ಇಟ್ಕೊಳ್ತಾ ಇದ್ರೆ ಅದು ಕೃಷ್ಣ ಭಕ್ತಿಗೆ ಅನುಕೂಲ ಆಗಲ್ಲ. ನಾವು ಪ್ರಗತಿ ಆಧ್ಯಾತ್ಮಿಕ ಸ್ತರದಲ್ಲಿ ಮಾಡ್ತಾ ಇರ್ಬೇಕು, ಭೌತಿಕ ಸ್ತರದಲ್ಲಿ ಪ್ರಗತಿ ಬಗ್ಗೆ ಅಷ್ಟು ಚಿಂತೆ ಮಾಡಬಾರ್ದು. ಆಫೀಸಲ್ಲಿ ಇನ್ನೂ ಕಷ್ಟಪಟ್ಟೆ, ಆಫೀಸಲ್ಲಿ ತುಂಬಾ ಪಾಲಿಟಿಕ್ಸ್ ಇದೆ, ಆ ಪಾಲಿಟಿಕ್ಸ್ ಅಲ್ಲಿ ಪಾಲ್ಗೊಂಡು ನಾನು ಇನ್ನೂ ಅವರೆಲ್ಲರನ್ನು ದಮನ ಮಾಡಿ ಇನ್ನೂ ಮುಂದೆ ಹೋಗ್ತೇನೆ, ಈ ತರ ವಿಚಾರಗಳೇನಿದಾವೆ ಇದು ಕೃಷ್ಣ ಭಕ್ತಿಯಲ್ಲಿ ಪ್ರಗತಿಗೆ ಪ್ರತಿಕೂಲವಾಗಿರುತ್ತೆ. ಅದಕ್ಕೆ ಒಂದು ಸ್ಥಿರವಾದ ಆದಾಯ ಬರ್ತಾ ಇದೆ, ಜೀವನ ನಡೀತಾ ಇದೆ ಅಂದ್ರೆ ಸಾಕು. ಬೇರೆ ಸಮಯದಲ್ಲಿ ಆಧ್ಯಾತ್ಮಿಕ ಪ್ರಗತಿ ಬಗ್ಗೆ ಚಿಂತನೆ ಮಾಡ್ಬೇಕು ವಿನಃ ನಾವು ಬರೀ ಈ ಭೌತಿಕ ಚಿಂತನೆ ಮಾಡ್ತಾ ಇರಬಾರ್ದು. ಅದು ಕೃಷ್ಣ ಭಕ್ತಿಗೆ ಪ್ರತಿಕೂಲವಾಗಿದೆ ಅಂತ. ಇವತ್ತು ಈ ಸಂದರ್ಭದಲ್ಲಿ ಇವತ್ತು ಭಕ್ತರಲ್ಲಿ ಒಂದು ಹೊಸ ವಿಚಾರ ಬರ್ತಾ ಇದೆ. ಏನು ಹೊಸ ವಿಚಾರ ಬರ್ತಾ ಇದೆ ಅಂದ್ರೆ, ನಾನು ಕೃಷ್ಣ ಭಕ್ತಿ ತುಂಬಾ ಚೆನ್ನಾಗಿ, ನಾನು ಲೌಕಿಕ ಜೀವನ ತುಂಬಾ ಚೆನ್ನಾಗಿ ಮಾಡಿ ಆಫೀಸಲ್ಲಿ ಬಹಳ ದೊಡ್ಡ ಕರಿಯರ್ ತಗೊಂಡು ಬಹಳ ಶ್ರೇಷ್ಠ ಸ್ತರದಲ್ಲಿ ಮುಟ್ಟಿದೆ, ಕಂಪನಿ ಸಿಇಒ ಆದೆ ಅಥವಾ ಬಹಳ ದೊಡ್ಡ ವ್ಯಕ್ತಿ ಆದೆ ಅಂದ್ರೆ ಅವಾಗ ನನ್ನ ಕೈಯಲ್ಲಿ ಜಪಮಾಲೆ ನೋಡಿ ಹರೇ ಕೃಷ್ಣ ಜಪ ಮಾಡೋದನ್ನ ನೋಡಿ ಬಹಳಷ್ಟು ಜನರು ಭಕ್ತರಾಗ್ಬೋದಲ್ಲ ಅನ್ನುವಂತ ಒಂದು ವಿಚಾರ ಬರ್ತಾ ಇದೆ ಇವತ್ತು. ಆದ್ರೆ ಸಮಸ್ಯೆ ಏನಂದ್ರೆ, ನಾವು ಈ ತರ ದೊಡ್ಡ ವ್ಯಕ್ತಿ ಆಗ್ಲಿಕ್ಕೆ ಪರಿಶ್ರಮ ಏನ್ ಪಡ್ತೇವಿ, ಆ ಪರಿಶ್ರಮಕ್ಕೋಸ್ಕರ ಇಷ್ಟು ಶಕ್ತಿ ಹೋಗುತ್ತೆ, ಆ ಸಮಯದಲ್ಲಿ ನಮ್ಮ ಸಾಧನಾಗೋಸ್ಕರ ಶಕ್ತಿ ಕೊಡ್ಲಿಕ್ಕೆ ಆಗಲ್ಲ. ಈಗ ಒಂದು ಕಂಪನಿ ಸಿಇಒ ಆಗ್ಬೇಕಂದ್ರೆ ಸುಮಾರು ವರ್ಷ ದುಡಿಬೇಕು, ಕಷ್ಟ ಪಡ್ಬೇಕು. ಆ ಪಟ್ಟಿರೋ ಕಷ್ಟದಲ್ಲಿ ಅವರಿಗೆ ಸಾಧನೆ ಮಾಡೋ ಸಮಯ ಸಿಗಲ್ಲ. ಸಾಧನೆ ಮಾಡೋ ಸಮಯ ಸಿಗಲ್ಲ ಅಂದ್ಮೇಲೆ ಅವರಿಗೆ ಆಧ್ಯಾತ್ಮಿಕ ಶಕ್ತಿ ಸಿಗಲ್ಲ. ಆಧ್ಯಾತ್ಮಿಕ ಶಕ್ತಿ ಸಿಗದೆ ಇರೋ ಕಾರಣದಿಂದ ಅವ್ರು ನಾಳೆ ದೊಡ್ಡ ಪದವಿಗೆ ಹೋದ್ರೂ ಕೂಡ ಅವ್ರ ಹತ್ಲಿ ಜನರನ್ನ ಪ್ರೇರಿಸೋ ಆಧ್ಯಾತ್ಮಿಕ ಬಲ ಇರಲ್ಲ. ಅದಕ್ಕೆ ಆ ಆಧ್ಯಾತ್ಮಿಕ ಬಲ ಶರಣಾಗತಿಯಿಂದ ಬರುತ್ತೆ. ಎಷ್ಟು ಭಗವಂತನ ಆಶ್ರಯ ತಗೊಳ್ತೀವಿ ಅಷ್ಟು ಜಾಸ್ತಿ ಆಧ್ಯಾತ್ಮಿಕ ಬಲ ಇರುತ್ತೆ. ಅದಕ್ಕೆ ಈ ವಿಚಾರ ಏನಿದೆ, ಮೊದ್ಲು ನಾನು ದೊಡ್ಡ ವ್ಯಕ್ತಿ ಆಗ್ತೀನಿ, ಆಮೇಲೆ ಪ್ರಚಾರ ಮಾಡೋದು ತುಂಬಾ ಸುಲಭ ಇದೆ ಅನ್ನೋ ವಿಚಾರ ಏನಿದೆ, ಇದನ್ನ ಎಲ್ಲರೂ ಮಾಡ್ತಾ ಇರ್ತಾರೆ. ದೊಡ್ಡ ವ್ಯಕ್ತಿ ಆಗ್ಬೇಕು ಅನ್ನೋಂತ ವಿಚಾರ ಪ್ರತಿಯೊಬ್ಬ ವ್ಯಕ್ತಿ ಮಾಡ್ತಾ ಇರ್ತಾರೆ. ಆದ್ರೆ ಮೇಲೆ ಅಷ್ಟು ಜಾಗ ಇಲ್ಲ. ಕೆಳಗಡೆ ಸಾಮಾನ್ಯ ಜನರ ಹತ್ರ ಬಹಳಷ್ಟು ಜಾಗ ಇದೆ, ಮೇಲಿನ ಸ್ತರದಲ್ಲಿ ಬಹಳಷ್ಟು ಜಾಗ ಇಲ್ಲ. ಅಲ್ಲಿ ದೊಡ್ಡ ವ್ಯಕ್ತಿ ಒಬ್ಬಿಬ್ರಷ್ಟೇ ಆಗ್ಬೋದು, ಎಲ್ಲರೂ ದೊಡ್ಡ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ನಮ್ಮ ಸ್ಥಾನದಲ್ಲಿ ಸ್ಥಿತವಾಗಿರ್ಬೇಕು. ಹೌದು, ನನಗೆ ಈ ಪೂರ್ವ ಪುಣ್ಯದಿಂದ ನನ್ನ ಪರಿಸ್ಥಿತಿಯಿಂದ ಈ ತರ ಪರಿಸ್ಥಿತಿ ಬಂದಿದೆ, ಆ ಸ್ಥಾನದಲ್ಲಿ ಸ್ಥಿರವಾಗಿದ್ದು ನನಗೆ ಎಷ್ಟು ಬೇಕು ಜೀವನ ನಿರ್ವಹಣೆಗೋಸ್ಕರ ಅಷ್ಟೇ ದುಡಿದು ಬೇರೆ ಸಮಯದಲ್ಲಿ ಕೃಷ್ಣ ಭಕ್ತಿ ನನ್ನ ಮಹತ್ವಪೂರ್ಣವಾದದ್ದು ಅಂತ ಅನ್ನುವಂತ ವಿಚಾರ ಬರ್ಬೇಕು ನಮ್ಮಲ್ಲಿ. ಇದು ಬಹಳ ಮಹತ್ವಪೂರ್ಣವಾಗಿತ್ತು. ಇನ್ನೊಂದೇನಂದ್ರೆ, ನಮ್ಮ ಆಶ್ರಮದಲ್ಲಿ ನಾವು ಸ್ಥಿರವಾಗಿರ್ಬೇಕು. ಆಶ್ರಮದಲ್ಲಿ ಅಂದ್ರೆ ಸಾಮಾನ್ಯವಾಗಿ ಜನ ಗೃಹಸ್ಥರು ಇರ್ತಾರೆ. ಗೃಹಸ್ಥ ಆಶ್ರಮದ ಜವಾಬ್ದಾರಿಗಳನ್ನ ಸ್ಥಿರವಾಗಿ ನಿರ್ವಹಣೆ ಮಾಡ್ತಾ ಇರ್ಬೇಕು. ಕೃತಕ ವೈರಾಗ್ಯವನ್ನು ತೋರಿಸ್ಬಾರ್ದು. ಭಾರತದಲ್ಲಿ ಅಷ್ಟಿಲ್ಲ, ಪಾಶ್ಚಾತ್ಯ ದೇಶದಲ್ಲಿ ಕೃತಕ ವೈರಾಗ್ಯವನ್ನು ಬಹಳ ತೋರಿಸ್ತಾರೆ. ಅಂದ್ರೆ ಒಂದ್ ವ್ಯಕ್ತಿ ಮದುವೆ ಆಗ್ತಾನೆ, ಮಕ್ಳು ಹುಟ್ಟುತ್ತಾರೆ, ಮಕ್ಳು ಹುಟ್ಟಿದ್ಮೇಲೆ ಆ ಮಕ್ಳನ್ನ ಪ್ರೀತಿ ಮಾಡೋದು ಮಾಯ ಇದೆ, ಅದಕ್ಕೆ ನಾನ್ ಮಕ್ಳಿಗೆ ಪ್ರೀತಿ ಮಾಡಲ್ಲ, ಮಕ್ಳ ಹತ್ರ ಗಮನವನ್ನು ಕೊಡಲ್ಲ ಅನ್ನುವಂತ ವಿಚಾರ ಬರುತ್ತೆ ಸಾಮಾನ್ಯವಾಗಿ. ಅದಕ್ಕೆ ನಾವು ಒಂದೇನು ಯೋಚನೆ ಮಾಡ್ಬೇಕು, ನಾವು ಸನ್ಯಾಸಿಗಳಲ್ಲ, ನಾವು ಗೃಹಸ್ಥರಿದ್ದೇವೆ ಅಂತ ಅನ್ನೋ ಇದ್ರಲ್ಲಿ ಗೃಹಸ್ಥಾಶ್ರಮದ ಜವಾಬ್ದಾರಿಗಳನ್ನ ನಾವು ನೆರವೇರಿಸ್ಬೇಕು. ಪರಿವಾರಕ್ಕೆ ಏನ್ ಸಹಾಯತೆ ಕೊಡ್ಬೇಕು, ಸಮಯ ಕೊಡ್ಬೇಕು, ಅದಕ್ಕೆ ಕೊಡ್ಬೇಕು. ಅದಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರ್ಬೇಕು. ಅದಕ್ಕೆ ಮನೆ ಗೃಹಸ್ಥ ಪರಿಸ್ಥಿತಿ ಸ್ಥಿರವಾಗಿದ್ರೆ ಕೃಷ್ಣ ಭಕ್ತಿ ಅನುಕೂಲವಾಗುತ್ತೆ. ಕೃಷ್ಣ ಭಕ್ತಿಯಲ್ಲಿ ಅಡಚಣೆ ಇರುತ್ತೆ. ನಾವು ಕೃಷ್ಣ ಭಕ್ತಿಯಲ್ಲಿ ಏನು ಮಾಡ್ತಾ ಇದ್ದೇವೆ, ನಾವು ಯಾಕೆ ಭಕ್ತಿ ಮಾರ್ಗದಲ್ಲಿ ಇದ್ದೇವೆ, ಇದ್ರ ಉದ್ದೇಶ ಏನಿದೆ, ಇದು ತಿಳ್ಕೊಂಡ್ರೆ ಸ್ಥಿರವಾಗಿರೋದು ಕಷ್ಟ ಇಲ್ಲ, ಅದು ಅಂತ ಸಮಸ್ಯೆ ಏನಿರಲ್ಲ. ಇನ್ನೊಂದು ವಿಚಾರ ಏನಿದೆ ಅಂದ್ರೆ ಸಹಜಿಯ ಭಾವ.
ಸಹಜಿಯ ಭಾವ ಏನಿದೆ ಭಕ್ತರಲ್ಲಿ ಅಂದ್ರೆ, ನಾವು ಹರೇ ಕೃಷ್ಣ ಜಪ ಮಾಡ್ತಾ ಇರ್ತೀವಿ, ಬೇರೆ ಎಲ್ಲ ಶಾಸ್ತ್ರಗಳನ್ನ ಓದೋದು, ಪುಸ್ತಕಗಳನ್ನ ಓದೋದು, ಪ್ರವಚನಗಳನ್ನ ಕೇಳೋದು, ಏನ್ ಪ್ರಯೋಜನ ಇದೆ ಇದ್ದು? ಕೊನೆಗೆ ಲಕ್ಷ್ಯ ಏನಿದೆ ಹರೇ ಕೃಷ್ಣ ಮಾಡೋದು. ಈಗ ಹರೇ ಕೃಷ್ಣ ಏನಿದ್ರು ಮಾಡ್ತಾ ಇದ್ದೇವೆ ನಾವು, ಅದಕ್ಕೆ ಇವೆಲ್ಲ ವಿಷಯ ಬಗ್ಗೆ ಯಾಕೆ ಕಷ್ಟ ಪಡ್ಬೇಕು ಅನ್ನುವಂತ ವಿಚಾರ ಕೂಡ ಕೃಷ್ಣ ಭಕ್ತಿ ಸಂಘದಲ್ಲಿ ಇದೆ. ಆದ್ರೆ ಇದು ಸಹಜಿಯ ಭಾವ. ಇದರಲ್ಲಿ ಬೃಂದಾವನದಲ್ಲಿ ಒಬ್ರು ಯಾರೋ ಗುರುಗಳಿದ್ದಾರಂತೆ. ಆ ಗುರುಗಳು ಪ್ರವಚನ ಕೊಡ್ತಾ ಇರ್ತಾರೆ. ಅವ್ರೇನ್ ಹೇಳ್ತಾರೆ ಅಂದ್ರೆ, ಸಿದ್ಧಾಂತದ ಮೇಲೆ ಅಷ್ಟು ಗಮನ ಕೊಡ್ಬೇಡಿ, ಕೊನೆಗೆ ನೀವೆಲ್ಲರೂ ಆಗೋದು ಗೋಪಿಗಳ ಭಾವದಲ್ಲಿ ಇರ್ಬೇಕು. ನಾವು ಗೋಪಿಗಳು ಹೇಗೆ ಕೃಷ್ಣನನ್ನ ಪ್ರೀತಿಸ್ತಾ ಇದ್ರು, ಆ ತರ ಗೋಪಿಗಳ ಭಾವದಲ್ಲಿ ಕೃಷ್ಣನನ್ನ ಪ್ರೀತಿಸಿದ್ರೆ ಸಾಕು, ನೀವು ಅಷ್ಟು ಶಾಸ್ತ್ರ ಓದೋದು ಏನ್ ಪ್ರಯೋಜನ ಅನ್ನೋಂತ ವಿಚಾರಗಳನ್ನ ಅವ್ರು ಹೇಳ್ತಾ ಇದ್ದಾರೆ. ರೂಪ ಗೋಸ್ವಾಮಿ ಬೃಂದಾವನದಲ್ಲಿ ಗೋಪಿಗಳು, ಅವರು ಭಗವಂತನ ಸಖಿ ರೂಪ ಮಂಜರಿ, ಅವರು ಇಷ್ಟು ಹತ್ರ ಇರುವಂತ ಗೋಪಿ. ಅವರು ಈ ಜಗತ್ತಿಗೆ ಬಂದಾಗ ಏನ್ ಮಾಡಿದ್ರು, ಬರೀ ಗೋಪಿ ಭಾವ ಪ್ರಕಟ ಮಾಡ್ಲಿಲ್ಲ, ಸಿದ್ಧಾಂತವನ್ನು ಬರೆದ್ರು, ಇಷ್ಟೆಲ್ಲ ಶಾಸ್ತ್ರಗಳನ್ನ ಕೊಟ್ರು. ಯಾಕಂದ್ರೆ ಈ ಶಾಸ್ತ್ರಗಳ ಮುಖಾಂತರ ನಿಜವಾದ ಸಿದ್ಧಾಂತ ಜನರಿಗೆ ಅರ್ಥ ಆಗ್ಲಿ ಅಂತ. ಪ್ರಭುಪಾದ್ರಿಗೆ ಒಂದ್ಸರಿ ಭಕ್ತರು ಪ್ರಶ್ನೆ ಕೇಳಿದ್ರು, ಏನಂತೆ, ಪ್ರಭುಪಾದ್ ಗೋಪಿ ಲೀಲೆ ಬಗ್ಗೆ ಏನಾದ್ರು ಒಂದ್ ಸ್ವಲ್ಪ ಮಾತಾಡೋಣ ಅಂತ. ಪ್ರಭುಪಾದ್ರು ಹೇಳಿದ್ರು, ಏನು ಮಾತಾಡೋ ಅವಶ್ಯಕತೆ ಇಲ್ಲ ಆ ಗೋಪಿ ಲೀಲೆ ಬಗ್ಗೆ. ಮೊದ್ಲು ಭಗವಂತ ಯಾರಿದ್ದಾರೆ ಅದನ್ನ ತಿಳ್ಕೊಳ್ಳಿ, ಭಗವಂತ ಯಾರು ಅಂತ ತಿಳ್ಕೊಂಡ ಮೇಲೆ ಗೋಪಿ ಲೀಲೆನ ಆಮೇಲೆ ಯೋಚನೆ ಮಾಡೋಣ ಅಂತ ಹೇಳಿದ್ರು ಪ್ರಭುಪಾದ್ರು. ಒಬ್ಬ 3ನೇ 4ನೇ ತರಗತಿಯಲ್ಲಿರುವಂತ ಹುಡುಗನಿಗೆ ಸುಮ್ಮನೆ ಇಷ್ಟು ಸಮಯ ಯಾಕೆ ಹಾಳು ಮಾಡೋದು, ಕೊನೆಗೆ ನೀವು 10ನೇ ತರಗತಿಯನ್ನ ಪಾಸ್ ಮಾಡ್ಬೇಕಲ್ಲ, ನೇರವಾಗಿ 10ನೇ ತರಗತಿಯಲ್ಲಿ ಹಾಕ್ಬಿಡೋಣ ಅಂತ ಯೋಚನೆ ಮಾಡಿದ್ರೆ ಏನಾಗತ್ತೆ, ಅದು ಮಗುಗೆ ಸಹಾಯತೆ ಆಗಲ್ಲ, ಅದರಿಂದ ಮಗುಗೆ ಹಾನಿ ಆಗತ್ತೆ. ಅವನು 10ನೇ ತರಗತಿಯಲ್ಲಿ ಇರ್ತಾನೆ, ಅವನಿಗೆ ಅಹಂಕಾರನೂ ಇರುತ್ತೆ, ನಾನು 10ನೇ ತರಗತಿಗೆ ಬಂದ್ಬಿಟ್ಟಿದ್ದೇನೆ ಅಂತ. ಒಂದು ಪಾಠದಲ್ಲಿ ಕೂತ್ಕೊಂಡಾಗ 10ನೇ ತರಗತಿಗೆ ಸಂಬಂಧಿಸಿದ ಒಂದು 4-5 ಶಬ್ದಗಳು ಕಿವಿಯಲ್ಲಿ ಬೀಳ್ತಾ ಇರ್ಬೋದು, ಆ ಶಬ್ದಗಳನ್ನ ಮತ್ತೆ ಹೇಳ್ತಾ ಇರ್ಬೋದು, ಆದ್ರೆ ನನಗೇನು ಅರ್ಥ ಆಗ್ತಾ ಇಲ್ಲ ಅಂತ ಅವನಿಗೆ ತಿಳಿತಾ ಇಲ್ಲ, ಅವನಿಗೆ ಅಲ್ಲೇನ್ ಪಾಠ ತಿಳಿಯಲ್ಲ, ಆಮೇಲೆ ಪಾಠ ತಿಳಿತಾ ಇಲ್ಲ ಅನ್ನೋ ಭಾವನೆನೂ ಕೂಡ ಅವನಲ್ಲಿ ಬರಲ್ಲ. ಅದಕ್ಕೆ ಅವನಿಗೆ ಬಹಳ ಕಷ್ಟ ಆಗುತ್ತೆ. ಅದೇ ತರ ಒಬ್ಬ ವ್ಯಕ್ತಿ ಸಾಮಾನ್ಯ ಕೃಷ್ಣ ಭಕ್ತಿಯ ಉಪದೇಶಗಳನ್ನು, ನಾವು ಶರೀರ ಅಲ್ಲ, ನಾವು ಆತ್ಮ ಇದ್ದೇವೆ, ಭಗವಂತನ ದಾಸ ಇದ್ದೀವಿ, ಭಗವಂತನ ಸೇವೆ ಮಾಡ್ಬೇಕು, ಈ ಸಾಮಾನ್ಯ ಉಪದೇಶಗಳನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಗುರುಗಳ ಸೇವೆ ಮಾಡ್ಬೇಕು. ಇದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಜೀವನ ಮಾರ್ಗದಲ್ಲಿ ಇರಲ್ಲ. ಅದಕ್ಕೆ ಎಲ್ಲಕ್ಕಿಂತ ಮುಂಚೆ ನಮ್ಮ ಜೀವನ ಒಂದು ಮಾರ್ಗದಲ್ಲಿ ತಗೊಂಡ್ಬರ್ಬೇಕು. ಆ ಕೃಷ್ಣ ಭಕ್ತಿ ಮಾರ್ಗದಲ್ಲಿ ತಗೊಂಡ್ಬರ್ಬೇಕಂದ್ರೆ ಕ್ರಮೇಣ ಪ್ರಗತಿ ಆಗ್ತಾ ಇರ್ಬೇಕು. ಅದಕ್ಕೆ ಗುರು ಆಶ್ರಯ ಕೂಡ ಬಹಳ ಮಹತ್ವಪೂರ್ಣ. ಪ್ರತಿಯೊಬ್ಬ ವ್ಯಕ್ತಿ ಗುರುಗಳ ಆಶ್ರಯ ತಗೊಂಡು ಗುರುಗಳ ಮಾರ್ಗದರ್ಶನದಲ್ಲಿ ತಮ್ಮ ಜೀವನ ನಿರ್ವಹಣೆ ಮಾಡ್ಬೇಕು. ಇದು ಬಹಳ ಮಹತ್ವಪೂರ್ಣವಾದದ್ದು ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದೇನಂದ್ರೆ, ಅಪರಾಧಗಳನ್ನ ಮಾಡಬಾರ್ದು. ವಿಗ್ರಹ ಸೇವೆಯಲ್ಲಿ ಅಪರಾಧಗಳಿರ್ತವೆ, ಹರಿನಾಮದಲ್ಲಿ ಅಪರಾಧ ಇರ್ತವೆ, ಭಕ್ತರ ಜೊತೆಗೆ ವ್ಯವಹಾರ ಮಾಡೋದ್ರಲ್ಲಿ ಅಪರಾಧ ಇರುತ್ತೆ, ವೈಷ್ಣವ ಅಪರಾಧ ಇರುತ್ತೆ. ಈ ತರದ್ದು ಅಪರಾಧಗಳನ್ನ ಮಾಡಬಾರ್ದು. ಅಪರಾಧಗಳನ್ನ ಮಾಡಿದ್ರೆ ಕೃಷ್ಣ ಭಕ್ತಿಯಲ್ಲಿ ಬಹಳ ಅಡಚಣೆ ಆಗುತ್ತೆ, ಬಹಳ ವಿಘ್ನ ಆಗುತ್ತೆ. ಅದಕ್ಕೆ ಅಪರಾಧ ಮಾಡದೇ ಇರೋ ತರ ನೋಡ್ಬೇಕು. ಆದ್ರೆ ಅದೇ ಸಮಯದಲ್ಲಿ ಭಕ್ತರ ಜೊತೆಗೆ ಅಪರಾಧ ಮಾಡಬಾರ್ದು ಅನ್ನುವಂತ ಚಿಂತನೆಯಲ್ಲಿ ಏನು ಭಕ್ತರು ಮಾಡಿದ್ರು ಕೂಡ ಎಲ್ಲ ಸರಿ ಇದೆ ಅನ್ನುವಂತ ಭಾವನೆ ಕೂಡ ಇಟ್ಕೋಬಾರ್ದು. ಯಾವುದು ಸಿದ್ಧಾಂತದ ವಿರುದ್ಧವಾಗಿದೆ ಭಕ್ತರು ಮಾಡ್ತಾ ಇದ್ರು ಅದನ್ನ ಹೇಳ್ಬೇಕು. ಆಯ್ತು, ಸಣ್ಣ ಪುಟ್ಟು ಏನಾದ್ರು ತಪ್ಪುಗಳನ್ನ ಒಂದ್ ಸ್ವಲ್ಪ ಎಷ್ಟು ಗಮನಕ್ಕೆ ಹರಿಸ್ಬಾರ್ದು. ಏನಾದ್ರು ಈಗ ಭಕ್ತರಿಗೆ ಚೆನ್ನಾಗಿ ಚಪಾತಿ ಮಾಡ್ಲಿಕ್ಕೆ ಆಗಲ್ಲ, ಸರಿ ಇರ್ಲಿ, ತೊಂದ್ರೆ ಇರ್ಲಿ, ಅವ್ರಿಗೆ ಚೆನ್ನಾಗಿ ಚಪಾತಿ ಮಾಡ್ಲಿಕ್ಕೆ ಆಗಲ್ಲ, ಕೀರ್ತನೆ ಆದ್ರೂ ಚೆನ್ನಾಗಿ ಮಾಡ್ತಾರೆ ಅಂತ ಎಲ್ಲ ಸಣ್ಣ ಪುಟ್ಟು ತಪ್ಪುಗಳನ್ನ ನಾವು ಗಮನಕ್ಕೆ ಹರಿಸ್ಬಾರ್ದು. ಆದ್ರೆ ಮುಖ್ಯವಾಗಿ ಯಾವಾಗ ಸಿದ್ಧಾಂತದಲ್ಲಿ ಸಮಸ್ಯೆ ಆಗ್ತಾ ಇರುತ್ತೆ, ಸಿದ್ಧಾಂತ ವಿರುದ್ಧವಾಗ್ತಾ ಇರುತ್ತೆ, ಅಂತ ತಪ್ಪುಗಳನ್ನ ನಾವು ಗಮನಕ್ಕೆ ತರಬೇಕು ಮತ್ತು ನಮಗೆ ಅರಿವು ಆಗ್ಬೇಕು. ಭಕ್ತರು ಮಾಡೋದು ಎಲ್ಲ ಸರಿ ಅಂತ ಕೂಡ ಯೋಚನೆ ಮಾಡಬಾರ್ದು. ಹೌದು, ಭಕ್ತರೆಲ್ಲರೂ ಹೊರಗಡೆ ಇರುವಂತ ಬಹಳ ಕ್ರೂರ ಜಗತ್ತಿನಿಂದ ಬರ್ತಾ ಇರ್ತಾರೆ. ನಾವು ಹೊರಗಡೆ ಜಗತ್ತು ಬಹಳ ಕ್ರೂರವಾಗಿದೆ. ಈ ಕ್ರೂರ ಜಗತ್ತಿನಿಂದ ಬಂದಾಗ ಒಂದೊಂದ್ಸತಿ ಆ ವ್ಯವಹಾರ ಭಕ್ತರಲ್ಲೂ ಬರುತ್ತೆ. ಒಂದೊಂದ್ಸರಿ ಯಾರಿಗಾದ್ರೂ ಜೋರಾಗಿ ಮಾತಾಡಬಹುದು, ಒಂದ್ ಸ್ವಲ್ಪ ಯಾರಿಗಾದ್ರೂ ಬೈಬಹುದು, ಯಾರಿಗಾದ್ರೂ ಏನಾದ್ರು ತಪ್ಪುಗಳನ್ನ ಸರಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೋದು. ಇದೆಲ್ಲ ಮಾಡೋದ್ರಲ್ಲಿ ಒಂದ್ ಸ್ವಲ್ಪ ಏನಾದ್ರು ಸಮಸ್ಯೆಗಳಾಗ್ಬೋದು. ಆದ್ರೆ ಭಕ್ತರ ಬಗ್ಗೆ ನಾವು ಯಾವತ್ತೂ ತಪ್ಪು ತಿಳ್ಕೊಬಾರ್ದು. ಅವರು ಭಗವಂತನ ಸೇವೆಗೆ ಬಂದಿದ್ದಾರೆ, ಅದನ್ನ ಅವರನ್ನ ಆದರ ಸಮ್ಮಾನದಿಂದ ವ್ಯವಹಾರ ಮಾಡ್ಬೇಕು. ಆದ್ರೆ ಇದು ಬಹಳ ಕಷ್ಟ ಆಗ್ಬೋದು, ಇದು ಸುಲಭ ಆಗ್ಲಿಕ್ಕಿಲ್ಲ. ಭಕ್ತರ ಸಂಘದಲ್ಲಿ ಭಕ್ತರ ಬಗ್ಗೆ ನಿರಂತರ ಒಳ್ಳೇದೇ ಚಿಂತನೆ ಮಾಡೋದು ಇದು ಬಹಳ ದೊಡ್ಡ ತಪಸ್ಯ. ಇದು ಸರಳವಾಗಿ ಆಗ್ಲಿಕ್ಕಿಲ್ಲ, ಆದ್ರೆ ಅದಕ್ಕೆ ದೃಢವಾಗಿ ಪ್ರಯತ್ನ ಮಾಡ್ಬೇಕು ಅಂತ ಹೇಳಿದ್ರು. ಇನ್ನೊಂದೇನಂದ್ರೆ, ನಾವು ಕೃಷ್ಣ ಭಕ್ತಿಯನ್ನು ನಮ್ಮ ಕರಿಯರ್ ಅಂತ ಮಾಡ್ಕೋಬಾರ್ದು. ನಮ್ಮ
ಕರಿಯರ್ ಅಂದ್ರೆ ನಮ್ಮ ಉದ್ಯೋಗ ಅಂತ ಮಾಡ್ಕೋಬಾರ್ದು. ಉದ್ಯೋಗದಲ್ಲಿ ಏನಿರುತ್ತೆ, ಜೀವನ ನಿರ್ವಹಣೆಗೋಸ್ಕರ ಏನಾದ್ರೂ ಇರುತ್ತೆ, ದುಡ್ಡು ಗಳಿಸೋದಿರುತ್ತೆ, ಆಮೇಲೆ ನಾನು ಮೇಲೆ ಬರ್ತೇನೆ, ನಾನ್ ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡ್ತೇನೆ, ನಾನು ದೊಡ್ಡ ಆಫೀಸಲ್ಲಿ ಪ್ರಮೋಷನ್ ತಗೊಳ್ತೀನಿ ಅನ್ನುವಂತ ಭಾವನೆ ಇರುತ್ತೆ. ಕೃಷ್ಣ ಭವನಾಮೃತದಲ್ಲಿ ಆ ತರ ಭಾವನೆಗಳು ಇರಬಾರ್ದು. ನಾನು ಮುಂದೆ ಟೆಂಪಲ್ ಪ್ರೆಸಿಡೆಂಟ್ ಆಗ್ತೇನೆ, ಅಥವಾ ನಾನು ಭಕ್ತಿ ರಿಕ್ಷಾ ಲೀಡರ್ ಆಗ್ತೇನೆ, ನಾನು ಗುರು ಆಗ್ತೇನೆ, GBC ಆಗ್ತೇನೆ, ಈ ತರ ವಿಚಾರಗಳನ್ನ ಇಟ್ಕೋಬಾರ್ದು. ನಾನು ನಿತ್ಯ ಭಗವಂತನ ಸೇವೆ ಮಾಡ್ತೇನೆ ಅನ್ನುವಂತ ಒಂದೇ ವಿಚಾರ ಇಟ್ಕೋಬೇಕು, ವಿನಃ ಅದ್ಬಿಟ್ಟು ಬೇರೆ ಯಾವ ವಿಚಾರವು ಮನಸ್ಸಲ್ಲಿ ಇರಬಾರ್ದು. ಭಗವಂತನ ಸೇವೆ ಇದು ಒಂದೇ ಮನಸ್ಸಲ್ಲಿ ಇರ್ಬೇಕು, ಇದ್ಬಿಟ್ಟು ಬೇರೆ ವಿಚಾರ ಇರಬಾರ್ದು ಕೃಷ್ಣ ಭಕ್ತಿಯಲ್ಲಿ. ಇದರಿಂದ ಕೂಡ ಸ್ಥಿರತೆ ಬರುತ್ತೆ ಅಂತ ಹೇಳ್ತಾರೆ. ಜೀವನದಲ್ಲಿ ಬಹಳಷ್ಟು ಕಷ್ಟ ಬರುತ್ತೆ, ಬಹಳಷ್ಟು ಪರಿಸ್ಥಿತಿ ಬರುತ್ತೆ. ಕೃಷ್ಣ ನನ್ನ ಈ ಪರಿಸ್ಥಿತಿಯಲ್ಲಿ ನಿರಂತರವಾಗಿ ಚಿಂತನೆ ಏನ್ ಮಾಡ್ತಾ ಇರ್ಬೇಕು, ನಾನು ಈ ಪರಿಸ್ಥಿತಿಯಲ್ಲಿ ಈ ಕೆಲಸವನ್ನು ಮಾಡ್ತಾ ಇದ್ದೇನೆ. ಏನೇ ಕೆಲಸ ಇರ್ಲಿ, ಪ್ರತಿಯೊಂದು ಕೆಲಸ ಮಾಡೋಕ್ಕಿಂತ ಮುಂಚೆ ನಾನು ಈ ಕೆಲಸವನ್ನು ಮಾಡ್ತಾ ಇದ್ದೀನಿ, ಕೃಷ್ಣನಿಗೆ ಆಸೆ ಇದೆಯಾ ನಾನು ಇದ್ ಮಾಡ್ಬೇಕೋ ಬೇಡ ಅಂತ, ಅದು ನಿರಂತರ ಚಿಂತನೆ ಇರ್ಬೇಕು. ಓ, ಈ ಕೆಲಸ ಮಾಡೋದ್ರಿಂದ ಕೃಷ್ಣ ತೃಪ್ತ ಆಗ್ತಾನೆ, ಅಥವಾ ಕೃಷ್ಣನ ಆಸೆ ಇದೆಯಾ ನಾನು ಇದ್ ಮಾಡ್ಬೇಕು ಅಂತ, ಆ ಚಿಂತನೆ ನಿರಂತರವಾಗಿರ್ಬೇಕು. ಏನೋ ಆಗ್ಲಿ ಬಿಡಿ, ಕೃಷ್ಣ ಕೃಪಾಳು ಇದ್ದಾನೆ, ನಾನು ಮಾಡಿದ್ದನ್ನ ಸ್ವೀಕಾರ ಮಾಡೇ ಮಾಡ್ತಾನೆ, ಆತರ ಇರಬಾರ್ದು. ಕೃಷ್ಣ ಕೃಪಾಳು ಇದ್ದಾನೆ, ಆದ್ರೆ ಹಂಗಂತೆ ನಾವು ಮನಸ್ಸಿಗೆ ಬಂದಿದ್ದನ್ನ ಕೃಷ್ಣನ್ ಮೇಲೆ ತಳ್ಳಿಕ್ ಆಗಲ್ಲ. ಇದೊಂದು ಬಹಳ ದೊಡ್ಡ ತಪ್ಪು ಕಲ್ಪನೆ ಇದೆ. ಭಗವಂತ ಕೃಪಾಳು ಇದ್ದಾನೆ, ನಾನು ಕೊಟ್ಟಿದ್ದನ್ನು ಸ್ವೀಕಾರ ಮಾಡ್ತಾನೆ ಅಂತ ನಾನು ಬೇಕಾದನ್ನ ಭಗವಂತನಿಗೆ ಕೊಡ್ಲಿಕ್ಕೆ ಆಗಲ್ಲ. ನಾನು ಕೃಷ್ಣನಿಗೆ ಆಸೆ ಇದೆಯೋ ಇಲ್ಲೋ ಅಂತ ಗಂಭೀರವಾಗಿ ಚಿಂತನೆ ಪ್ರತಿ ಕ್ಷಣ ಮಾಡಬೇಕು. ಪ್ರತಿಯೊಂದು ಹೊಸ ಕಾರ್ಯ ತಗೊಳ್ಳೋಕ್ಕಿಂತ ಮುಂಚೆ ಇದು ಭಗವಂತನಿಗೆ ಬೇಕಾಗಿದೆಯಾ ಅದನ್ನ ಚಿಂತನೆ ಮಾಡ್ಬೇಕು. ಮತ್ತೆ ನಮ್ಮ ಜೀವನದಲ್ಲಿ ಕಷ್ಟಗಳು ಬರ್ಬೋದು, ಹೇಳ್ದೇನೆ ಕಷ್ಟಗಳು ಬರ್ಬೋದು. ಬಹಳಷ್ಟು ಉದಾಹರಣೆಗಳಿದಾವೆ. ನಮ್ ಜೀವನ ಎಲ್ಲಾ ಸುಖವಾಗಿ ನಡೀತಾ ಇರುತ್ತೆ, ಎಲ್ಲಾ ಚೆನ್ನಾಗಿ ನಡೀತಾ ಇರುತ್ತೆ, ಇದ್ದಕ್ಕಿದ್ದಂಗೆ ಒಂದೇ ದಿನ ಏನೋ ಒಂದು ಭಯಂಕರವಾದ ಕಷ್ಟ ಬರುತ್ತೆ. ಹಾಸ್ಪಿಟಲ್ಗೆ ಹೋಗಿದ್ದೇವಿ, ಆಕ್ಸಿಡೆಂಟ್ ಆಯ್ತು, ಅಥವಾ ನಮ್ಮ ಮಕ್ಕಳಿಗೆ ಏನಾದ್ರೂ ಕಷ್ಟ ಆಯ್ತು, ಏನೋ ಇದ್ದಕ್ಕಿದ್ದಂಗೆ ಒಂದೇ ಸರ್ದೆ ಬಹಳ ದೊಡ್ಡ ಅನಾಹುತ ಆಗಿ ಬಹಳ ದೊಡ್ಡ ಕಷ್ಟ ಬರ್ಬೋದು ಜೀವನದಲ್ಲಿ. ಆದ್ರೆ ಭಕ್ತನ ಪರೀಕ್ಷೆ ಏನು ಆ ಸಮಯದಲ್ಲಿ ಅಂದ್ರೆ, ಅದ್ರಲ್ಲಿ ಅವನು ಕೃಷ್ಣನನ್ನು ಕಾಣ್ತಾನೆ, ಕೃಷ್ಣನ ಕೈ ಇದೆ ಅದ್ರಲ್ಲಿ ಅಂತ ಕಾಣ್ತಾನೆ, ಅದು ಒಬ್ಬ ಭಕ್ತನ ಪರೀಕ್ಷೆ. ಬಹಳ ಕಷ್ಟ, ಅದು ಸರಳ ಅಲ್ಲ. ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಭಗವಂತನನ್ನ ಕಾಣೋದು ಇದು ಭಯಂಕರ ಕಷ್ಟ ಇದೆ. ಆದ್ರೆ ಇದನ್ನ ಚಿಂತನೆ ಮಾಡೋದನ್ನ ನಾವು ಈ ತರ ಚಿಂತನೆ ಮಾಡ್ಬೇಕು, ಪ್ರತಿ ಕ್ಷಣದಲ್ಲಿ ಈ ಪರಿಸ್ಥಿತಿ ಕೃಷ್ಣನ ಕೃಪೆಯಿಂದ ನನ್ನ ಜೀವನದಲ್ಲಿ ಬಂದಿದೆ ಅಂತ ಅದನ್ನ ಯೋಚನೆ ಮಾಡ್ಬೇಕು. ಇದು ಬಹಳ ಮುಖ್ಯವಾದ ಸೂತ್ರ. ಕೃಷ್ಣ ಭಕ್ತಿಯಲ್ಲಿ ಹೊಸದಾಗಿ ಬಂದಾಗ ನಾವೇನೋ ನಡ್ಕೊಂಡ್ಬಿಡ್ತೇವೆ, ಪ್ರಭು ತುಂಬಾ ಚೆನ್ನಾಗಿದೆ, ಕೀರ್ತನೆ ಮಾಡ್ಬೇಕು, ಊಟ ಮಾಡ್ಬೇಕು, ಪ್ರಸಾದ ತಿನ್ಬೇಕು, ಭಕ್ತರ ಸಂಘ ತುಂಬಾ ಚೆನ್ನಾಗಿದೆ ಅಂತ ಆರಂಭದಲ್ಲಿ ನಾವು ಬಹಳ ಉತ್ಸಾಹದಿಂದ ಇರ್ತೇವೆ. ಪರೀಕ್ಷೆ ಏನಿದೆ, ನಾವು ಬಹಳ ವರ್ಷ ಕೃಷ್ಣ ಭಕ್ತಿಯಲ್ಲಿ ಉಳಿತೇವೆ, ಕೃಷ್ಣ ಭಕ್ತಿ ಮಾರ್ಗದಿಂದ ಪತನೆ ಆಗಲ್ಲ. ಇದಕ್ಕೆ ಪರೀಕ್ಷೆ ಏನು, ಯಾರಲ್ಲಿ ಕಷ್ಟ ಬಂದಾಗ ಕೂಡ ಇತರ ಹಿಂದೆ ಕೃಷ್ಣನ ಕೈ ಇದೆ, ಕೃಷ್ಣನೇ ಇದನ್ನ ನಡೆಸ್ತಾ ಇದ್ದೇನೆ ಅನ್ನುವಂತ ವಿಶ್ವಾಸ ಯಾರಿಗಿರುತ್ತೆ ಅವರು ಕೃಷ್ಣ ಭಕ್ತಿಯಲ್ಲಿ ಉಳಿತಾರೆ. ಆ ವಿಶ್ವಾಸ ಇಲ್ಲಂದ್ರೆ ಕೃಷ್ಣ ಭಕ್ತಿಯಲ್ಲಿ ಉಳಿಲಿಕ್ಕೆ ಆಗಲ್ಲ. ಇದು ಬಹಳ ಮುಖ್ಯವಾದ ವಿಷಯ. ನನಗಂತೂ ಈ ವಿಷಯ ಬಹಳ ಇಷ್ಟ ಆಯ್ತು ಮಹಾರಾಜ್ ಹೇಳಿದ್ದು. ಏನಂತೆ, ಕೃಷ್ಣ ಭಕ್ತಿಯಲ್ಲಿ ಬಹಳ ವರ್ಷ ಉಳಿಬೇಕಂದ್ರೆ ಈ ವಿಚಾರ ಇರ್ಬೇಕು, ಪರಿಸ್ಥಿತಿ ಕೆಟ್ಟದ್ ಬಂದಾಗ ಕೂಡ ನಮ್ಗೆ ಕೃಷ್ಣನ್ ಕೃಪೆ ಇದೆ ಇದ್ರಲ್ಲಿ ಅಂತ. ಆದ್ರೆ ಮಾಯಾ ಬಹಳ ದೃಢವಾಗಿದ್ದಾಳೆ. ಮಾಯೆ ನಮಗೆ ಪರಿಸ್ಥಿತಿ ಈ ತರ ತಂದು ಕೊಡ್ತಾಳಲ್ಲ, ನಾವು ಕೃಷ್ಣನ ಆಶ್ರಯ ತಗೊಳ್ಳದೇ ಇರ್ಬೋದು. ಆ ತರ ಪರಿಸ್ಥಿತಿ ತಂದು ಕೊಡ್ತಾಳೆ. ಈ ತರ ಕಷ್ಟಗಳು ಮಾಯೆ ಯಾಕೆ ತಂದು ಕೊಡ್ತಾಳೆ, ಪರೀಕ್ಷೆ ಮಾಡ್ಲಿಕ್ಕೆ. ಏನಂತೆ, ನಾವು ಕೃಷ್ಣ ಭಕ್ತಿಯಲ್ಲಿ ಉಳಿತೇವೋ ಇಲ್ಲೋ ಅಂತ ಪರೀಕ್ಷೆ ಮಾಡ್ಲಿಕ್ಕೆ ತಂದು ಕೊಡ್ತಾರೆ. ನಾವು ಎಷ್ಟೋ ಸರ್ತಿ ನಾನು ಭಕ್ತರಿಗೆ ಹೇಳ್ತೇವೆ, ಪ್ರಭು ಜಪ ಮಾಡ್ತಾ ಇಲ್ಲ. ಹೌದು ಪ್ರಭು, ನನಗೆ ಮಾನಸಿಕವಾಗಿ ನೆಮ್ಮದಿ ಸ್ಥಿತಿಯಲ್ಲಿ ನಾನು ಜಪ ಮಾಡ್ತಾ ಇಲ್ಲ, ನನಗೆ ಟೆನ್ಷನ್ ಇದೆ, ಅದಕ್ಕೆ ಜಪ ಮಾಡ್ತಾ ಇಲ್ಲ ಅಂತ. ಆದ್ರೆ ಮಹಾರಾಜ್ ಹೇಳ್ತಾರೆ, ಟೆನ್ಷನ್ ಇದ್ದಾಗ ಜಪ ಜಾಸ್ತಿ ಮಾಡ್ಬೇಕು. ಯಾಕಂದ್ರೆ ಜೋರಾಗಿ ಕೃಷ್ಣ ಕರಿಬೇಕು, ಕೃಷ್ಣ ಬಂದು ನನಗೆ ಸಹಾಯತ ಮಾಡಪ್ಪ ಅಂತ ಜೋರಾಗಿ ಕರಿಬೇಕು. ಅದಕ್ಕೆ ಕಷ್ಟ ಬಂದಾಗ ನಾವು ಜಾಸ್ತಿ ಜಪ ಮಾಡ್ಬೇಕು, ಜಾಸ್ತಿ ಕೃಷ್ಣನ ಮೇಲೆ ಅವಲಂಬನೆ ಮಾಡ್ಬೇಕು ಅಂತ. ಈ ವಿಷಯಗಳನ್ನ ನಿರಂತರ ಪ್ರವಚನದಲ್ಲಿ ಕೇಳ್ತಾ ಇರ್ಬೇಕು. ಎಷ್ಟು ಈ ವಿಷಯಗಳನ್ನ ಕೇಳ್ತೇವಿ ಅಷ್ಟು ನಮ್ದು ವಿಶ್ವಾಸ ಇನ್ನೂ ದೃಢ ಆಗುತ್ತೆ. ಯಾಕಂದ್ರೆ ಭಕ್ತಿ ಮಾರ್ಗ ಸುಲಭ ಅಲ್ಲ, ಕಷ್ಟವಿದೆ. ಭಕ್ತಿ ಮಾರ್ಗದಲ್ಲಿ ಬಹಳಷ್ಟು ವಿಘ್ನಗಳು ಬರ್ತವೆ, ಬಹಳಷ್ಟು ಅಡಚಣೆಗಳು ಬರ್ತವೆ. ಮಾಯಾ ಪರೀಕ್ಷೆ ಮಾಡ್ತಾ ಇರ್ತಾಳೆ. ಸಾಮಾನ್ಯವಾಗಿ ಹರೇ ಕೃಷ್ಣ ಜಪ ಮಾಡಿ, ಅದ್ರಲ್ಲಿ ಏನ್ ಕಷ್ಟ ಇದೆ ಅಂತ ಹೇಳ್ತೇವೆ ನಾವು. ಆದ್ರೆ ಹರೇ ಕೃಷ್ಣ ಜಪ ಮಾಡೋದ್ರಲ್ಲಿ ಮಾಯೆ ಪರೀಕ್ಷೆ ಮಾಡ್ತಾಳೆ. ಆ ಪರೀಕ್ಷೆಯಿಂದ ಎದ್ದು ಬರೋದು ಬಹಳ ಮುಖ್ಯವಾದದ್ದು. ಅದಕ್ಕೆ ಆ ದೃಢ ಪ್ರಯತ್ನ ಇರ್ಬೇಕು. ಅದಕ್ಕೆ ಮಹಾರಾಜರಿಗೆ ಒಬ್ಬ ಭಕ್ತರು ಕೇಳಿದ್ರಂತೆ, ನೀವು ಹೇಗೆ ಪ್ರತಿದಿನ ತಪ್ಪದೆ ಬೆಳಿಗ್ಗೆ ಹೇಳ್ತೀರಾ, ಸರಿಯಾದ ಸಮಯದಲ್ಲಿ ಹೇಳ್ತೀರಾ ಅಂತ, ಪ್ರತಿದಿನ ಮಾಡ್ತಾ ಇರ್ತೀರಾ ಹೇಗೆ ಅಂತ.
ಅದಕ್ಕೆ ಮಹಾರಾಜರು ಹೇಳಿದ್ರು, ಬೇರೆ ದಾರಿ ಇಲ್ಲ, ಮಾಡ್ತಾನೆ ಇರ್ಬೇಕು. ಒಂದು ದಿನ ತಪ್ಪು ಮಾಡಿ ಪ್ರತಿದಿನ ನಾವು ಹೇಳಲೇಬೇಕು. ಅದಕ್ಕೆ ಮಹಾರಾಜರು ಆ ಭಕ್ತರಿಗೆ ಪ್ರಶ್ನೆ ಕೇಳಿದ್ರು, ನೀವು ಹೇಗೆ ಪ್ರತಿದಿನ ತಪ್ಪದೇನೆ ಸರಿಯಾದ ಸಮಯದಲ್ಲಿ ಊಟ ಮಾಡ್ತಾ ಇದ್ದೀರಾ? ಒಂದು ದಿನ ಆದ್ರೂ ಊಟ ಮಾಡೋದು ಇವತ್ತು ಕಷ್ಟ ಆಗಿದೆ, ಆಗಲ್ಲ ಅಂತ ಯೋಚನೆ ಮಾಡ್ತೇವೆ ನಾವು. ಇಲ್ಲ, ಊಟ ಆಗೋದು ಯಾವ ಕಾರಣಕ್ಕೂ, ಊಟ ಮಾಡೋದು ಯಾವತ್ತೂ ಕಷ್ಟ ಆಗಲ್ಲ ನಮ್ಗೆ. ಸರಿಯಾದ ಸಮಯದಲ್ಲಿ ಹೇಗೋ ಮಾಡಿ ಸಮಯ ತಕ್ಕೊಂಡಾದ್ರೂ ನಾವು ಮಾಡೇ ಬಿಡ್ತೇವೆ. ಅದೇ ತರ ಮಂಗಳಾರತಿ ಯಾಕೆ ಮಾಡ್ಬಾರ್ದು? ನಾವು ಪ್ರತಿದಿನ ಒಂದು ಸಂಕಲ್ಪ ಮಾಡಿ ಮಾಡ್ಬಿಡ್ಬೇಕು. ಅದಕ್ಕೆ ನಾವು ಭಕ್ತಿ ಮಾರ್ಗದಲ್ಲಿ ತುಂಬಾ ದೃಢವಾಗಿ ನಿಂತ್ಕೋಬೇಕು, ಭಕ್ತರ ಸಂಘದಲ್ಲಿ ನಿಂತ್ಕೋಬೇಕು. ಮತ್ತೆ ಆಧ್ಯಾತ್ಮಿಕ ಪ್ರಗತಿಗೋಸ್ಕರ ಸಂಕಲ್ಪ ಮಾಡೋದು ಅತಿ ಅವಶ್ಯಕ. ಹೌದು, ಹರೇ ಕೃಷ್ಣ ಮಂತ್ರ 16 ಮಾಲಿ ಜಪ ಮಾಡ್ತೀನಿ, ಈ ಮತ್ತೆ ಹೊರಗಡೆ ಪ್ರಸಾದ ತಿನ್ನಲ್ಲ, ಬಹಳಷ್ಟು ವಿಷಯಗಳಿದ್ದಾವೆ. ಇದನ್ನು ದೃಢವಾಗಿ ಪ್ರಸಾದ ಬಿಟ್ಟು ಬೇರೆ ತಿನ್ನಲ್ಲ, ಇದು ದೃಢವಾಗಿ ಸಂಕಲ್ಪ ಮಾಡ್ಕೋಬೇಕು. ಈ ಸಂಕಲ್ಪ ಅತಿ ಅವಶ್ಯಕವಾಗಿದೆ. ಒಂದೊಂದ್ ಸರ್ತಿ ಅಪವಾದ ಇರುತ್ತೆ, ಒಂದೊಂದ್ ಸರ್ತಿ ಆಗಲ್ಲ. ಉದಾಹರಣೆ ಮಹಾರಾಜ್ ಹೇಳ್ತಾ ಇದ್ರು, ಮರ್ದಿನ ಮರ್ದಿನ ನನಗೆ ಮಂಗಳಾರತಿ ಅಟೆಂಡ್ ಮಾಡ್ಲಿಕ್ಕೆ ಆಗಲ್ಲ ದೇವಸ್ಥಾನದಲ್ಲಿ ಅಂತ. ಅಂದ್ರೆ ನಿನ್ನೆ ಮಂಗಳಾರತಿ ಇರ್ಲಿಲ್ಲ ಮಹಾರಾಜ್ ದೇವಸ್ಥಾನದಲ್ಲಿ. ಅದಕ್ಕೆ ಮಹಾರಾಜ್ ಏನ್ ಹೇಳ್ತಾರೆ, ಈ ಮರ್ದಿನ ನನಗೆ ಮಂಗಳಾರತಿ ಬರ್ಲಿಕ್ಕೆ ಆಗಲ್ಲ. ಯಾಕೆ ಬರ್ಲಿಕ್ಕೆ ಆಗಲ್ಲ? ಯಾಕಂದ್ರೆ ನಾನು ಬೇಗ ಫ್ಲೈಟ್ ಇಡಬೇಕು, ಅದಕ್ಕೆ 3 ಗಂಟೆಗೆ ನಾನು ದೇವಸ್ಥಾನದಿಂದ ಬಿಡ್ತಾ ಇದ್ದೀನಿ. ಆ ಕಾರಣಕ್ಕೆ ಮಂಗಳಾರತಿ ಆಗಲ್ಲ. ದಾರಿಯಲ್ಲಿ ಮಂಗಳಾರತಿ ಮಾಡ್ತೀವಿ, ಹೌದು. ದೇವಸ್ಥಾನದಲ್ಲಿ ಯಾವ ತರ ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿರಲ್ಲ ದಾರಿಯಲ್ಲಿ ಮಂಗಳಾರತಿ ಮಾಡ್ಲಿಕ್ಕೆ. ಆದ್ರೆ ಒಂದೊಂದ್ ದಿನ ಅಪವಾದ ಆಗತ್ತೆ. ಆದ್ರೆ ಆ ಕಾರಣಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ ಈ ಸಂಕಲ್ಪವನ್ನು ತಪ್ಪಿಸ್ಬಾರ್ದು. ನಾವು ಒಂದೊಂದ್ಸರಿ ಪರಿಸ್ಥಿತಿಯಲ್ಲಿ ಏನಾದ್ರೂ ಅಡ್ಜಸ್ಟ್ಮೆಂಟ್ ಮಾಡಿ ಕೃಷ್ಣ ಭಕ್ತಿ ಮಾಡ್ಬೇಕು. ಆದ್ರೆ ಕೃಷ್ಣ ಭಕ್ತಿಗೆ ಏನ್ ಸಂಕಲ್ಪ ಮಾಡ್ಕೊಂಡಿರ್ತೀವಿ ಆ ಸಂಕಲ್ಪವನ್ನು ಯಾವ ಕಾರಣಕ್ಕೂ ತಪ್ಪಿಸ್ಬಾರ್ದು. ದೃಢವಾಗಿ ಗಟ್ಟಿಯಾಗಿ ಸಂಕಲ್ಪವನ್ನು ಹಿಡ್ಕೋಬೇಕು. ಮತ್ತೆ ವೈಷ್ಣವರದು ಕೃಪೆಗೋಸ್ಕರ ಪ್ರಾರ್ಥನೆ ಮಾಡ್ಬೇಕು, ಭಕ್ತರ ಕೃಪೆ ನನ್ನ ಮೇಲೆ ಇರ್ಲಿ, ಅದರಿಂದ ನಾನು ಕೃಷ್ಣ ಭಕ್ತಿ ನಿರಂತರವಾಗಿ ನಡೆಸ್ತಾ ಇರ್ತೀನಿ ಅಂತ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ ಅಂತ ಪ್ರಾರ್ಥನೆ ಮಾಡ್ಬೇಕು. ಎಷ್ಟು ವೈಷ್ಣವರ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ ಅಷ್ಟು ದೃಢವಾಗಿ ನಾವು ಭಕ್ತಿಯನ್ನ ಮುಂದುವರಿಸ್ಲಿಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೆ ಈ ಆಶೀರ್ವಾದ ಕೂಡ ಇರ್ಬೇಕು ಅಂತ ಹೇಳಿದ್ರು. ಇವು ಕೆಲವೊಂದು ವಿಷಯಗಳನ್ನ ಮಹಾರಾಜರು ಪ್ರವಚನದಲ್ಲಿ ಹೇಳಿದ್ರು. एक 2 मिनट में बहुत बड़ा लेक्चर है, सार रूप में मैं बता देता हूँ। कृष्ण भक्ति में स्थिर कैसे होना है। तो आरंभिक स्तर में महाराज ने कहा कि हिंदुओं को ये समस्या कम होती है अन्य लोगों से की तुलना में। क्यों? क्योंकि उनके घर में संस्कृति वगैरह है, मांस भक्षण और मद्यपान ये सब बहुत गलत है, ऐसे वो लोग मानते हैं। माया निरंतर हमें आकर हमारे ऊपर प्रहार करती रहती है, कृष्ण भक्ति हमारी नाश करने के लिए। जो व्यक्ति कृष्ण भक्ति में नहीं है, माया उनके बारे में उतने चिंता नहीं करती। जो कृष्ण भक्ति में कुछ संकल्प लेना चाहते हैं, चैतन्य महाप्रभु परम करुणा है, भगवान का प्रेम यह परम लक्ष्य है। परंतु भौतिक जगत कितना दुखमय है यह समझना भी अति आवश्यक है कृष्ण भक्ति के प्रगति के लिए। कृष्ण भक्ति में स्थिर क्यों रहना है यह पहले समझना है। यह समझने के लिए निरंतर भागवत श्रवण होना चाहिए। जितना भागवत श्रवण होगा उतना हमें दृढ़ होगा कि हाँ कृष्ण भक्ति में रहना है। हर कोई व्यक्ति प्रभुपाद के स्तर पे, रामानुजाचार्य के स्तर पे, मध्वाचार्य के स्तर पे नहीं रह सकता। सामान्य प्रभुपाद कहते हैं कि मन मना भव मत भक्तो, हमेशा भगवान का चिंतन करो। क्या मुश्किल है इसमें? क्यों आप हमेशा भगवान के चिंतन नहीं कर सकते? प्रभुपाद के संग में शायद वह बहुत आसान था, निरंतर भगवान का संग, भगवान का ध्यान करना, परंतु सामान्यता मुश्किल है। इसलिए चैतन्य महाप्रभु इस शरणागति को सिखाने के लिए आए हैं। तो इसमें सबसे पहले सुबह जल्दी उठना है। नित्य 4:30 से लेकर 9 तक भक्तों को कम से कम इतना तो करना चाहिए था, ऐसे प्रभुपाद ने कहा था। परंतु आजकल गृहस्थ आश्रम में यह बहुत ही मुश्किल हो रहा है, परंतु इसके लिए जितना हो सके प्रयास करना चाहिए। टाइम टेबल बना चाहिए, इस टाइम टेबल से संभव होगा। यदि हम हर दिन मंगलारती नहीं आए और कुछ दिन बाद हाँ कभी कभी आएंगे ऐसा विचार आ जाए तो एक दिन मंगलारती रुक जाता है पूरी तरह। इसलिए मंगलारती विकल्प नहीं है, हर दिन करना चाहिए। और भागवत प्रवचन सुनना चाहिए। आजकल इंटरनेट द्वारा सुन सकते हैं आप, परंतु इंटरनेट में भी आप गंभीर रहे कि किन से सुनना है। कुछ लोग सिर्फ लोकप्रियता के लिए जोक वगैरह कहते हैं, लोगों को हंसाने का यही परम लक्ष्य होता है। इस्कॉन में भी ऐसे मिल सकते हैं, परंतु ऐसों का संग ना करके गंभीरता से जो सिद्धांत बताते रहते, जैसे प्रभुपाद सिद्धांत बताते हैं, तो ऐसे प्रभुपाद के जैसे जो सिद्धांत बताते हैं ऐसे लोगों से सुनना ज्यादा लाभदायक होगा। और
यह नहीं रहना चाहिए कि मैं बहुत बड़ा व्यक्ति बन जाऊं, लीडर बन जाऊं, टेम्पल प्रेसिडेंट बन जाऊं। हमारा चिंतन ये रहना चाहिए कि मैं भगवान का दास बन जाऊं, भगवान की सेवा करूं। और फिर सिद्धांत, सेवा करते समय सिद्धांत भी बहुत आवश्यक है, सिद्धांत की तरफ ध्यान रखना चाहिए। कुछ लोग कहते हैं कि आप सिर्फ गोपी है ऐसे समझेंगे तो काफी होगा, परंतु नहीं, ऐसे नहीं है। हमें आत्मा शरीर का भेद भी सुनना चाहिए। रूप गोस्वामी यही दिए थे हमें। और जीवन में बहुत सारे कष्ट आ जाते हैं, हर समय जीवन एक ही तरह नहीं रहता, बहुत सारे कष्ट आ जाते हैं। परीक्षा यह कि कष्ट काल में भी हम कृष्ण का ध्यान कर रहे हैं और ये सोच रहे हैं कि कृष्ण ने ये परिस्थिति दिया है हमारे जीवन में, तो यह ध्यान बहुत आवश्यक है। यह परीक्षा है, परंतु इतना आसान नहीं है। माया इतना आसानी से नहीं करने देगी। वह आपको संशय आपके मन में लाएगी, अरे कृष्ण प्रयत्न काम नहीं कर रहा है, परंतु ऐसे नहीं है, प्रयत्न करना चाहिए। और यदि परिस्थिति सरल है तो प्रतिदिन सुबह जल्दी उठना चाहिए, उसके लिए विशेष प्रयत्न करना चाहिए। कैसे हम खाने के लिए, भोजन के लिए समय निकाल देते, कुछ भी हो, कितना भी लेट हो, कुछ समय तो निकाल ही देते हैं इसके लिए। पर उसी तरह मंगलारती और जब इसके लिए भी समय किसी भी परिस्थिति में, और फिर भक्तों की कृपा के लिए प्रार्थना करना चाहिए। वैष्णव का आशीर्वाद जब होगा तो भक्ति सरल होगा। हरे कृष्ण। ಹರೇ ಕೃಷ್ಣ ಪ್ರಭು. ನಾವು ಬೆಂಗಳೂರಿಗೆ ಬರ್ದೇ ಇದ್ರು ಮಹಾರಾಜ್ ಎಷ್ಟು ಡೀಟೇಲ್ ಪ್ರವಚನ ಇದೆ ಅಂತಂದ್ರೆ, ಕೃಷ್ಣ ಕಾನ್ಶಿಯಸ್ ನಾವು ಎಷ್ಟು ಸ್ಟಡಿ ಆಗಿ ಕಂಟಿನ್ಯೂಸ್ ಆಗಿ ಮಾಡ್ಬೇಕು ಅಂತ ನೀವು ಡೀಟೇಲ್ ಆಗಿ ಹೇಳಿದಿರ ಪ್ರಭು. ಆದ್ರೆ ಬಂದು ಅವ್ರ ಕಡೆಯಿಂದ ಇನ್ನೂ ಜಾಸ್ತಿ ಪಾಯಿಂಟ್ಸ್ ಕೇಳಲಿಕ್ಕೆ ಸಿಕ್ತಿತ್ತೇನೋ, ಅವ್ರು ಯಥಾ ಪ್ರಕಾರವಾಗಿ ನಾವ್ ಹೇಳಿರ್ತೀವಿಲ್ಲ, ಅದಕ್ಕೆ ಇನ್ನೂ ಚೆನ್ನಾಗಿರ್ತಿತ್ತು. ಎಸ್ ಪ್ರಭು, ಮಹಾರಾಜ್ ಅಸೋಸಿಯೇಷನ್ ತಗೊಳಕ್ ಆಗ್ಲಿಲ್ಲ. ಇದ್ರಲ್ಲಿ ಮಹಾರಾಜ್ ಇನ್ನೊಂದು ಪಾಯಿಂಟ್ ಹೇಳಿದ್ರು, ಅದು ತುಂಬಾ ಚೆನ್ನಾಗ್ ಅನಿಸ್ತು. ಮಹಾರಾಜ್ ಹೇಳಿದ್ರು, ನಾವೆಲ್ಲ ಹೇಗೆ ಕೃಷ್ಣನ್ ಸೇವೆ ಮಾಡ್ತಾ ಇರ್ತೀವಿ, ಮಾಯಾ ಕೂಡ ಹಾಗೆ ಕೃಷ್ಣನ್ ಸೇವೆ ಮಾಡ್ತಾ ಇರ್ತಾಳೆ. ಅವಳ ಸೇವೆ ಏನು ಅಂದ್ರೆ ನಮ್ಮಂತ ಜೀವಿಗಳನ್ನ ವಾಪಸ್ ಕೃಷ್ಣ ಪ್ರಜ್ಞೆಯಿಂದ ಎಳ್ಕೊಂಡು ವಾಪಸ್ ತಗೊಂಬಂದ್ ಬಿಸಾಕ್ತಿರ್ತಾಳೆ, ಅದು ಅವಳು ಕೃಷ್ಣನ್ ಸೇವೆ ಅಂತೆ. ಸೊ ಈ ಪಾಯಿಂಟ್ ತುಂಬಾ ಚೆನ್ನಾಗಿತ್ತು. ಮತ್ತೆ ಇನ್ನೊಂದು ಪಾಯಿಂಟ್ ಏನಂದ್ರೆ, ಮಹಾರಾಜ ಹೇಳಿದ್ರು, ಈಗ ನಾವು ಎಲ್ಲಾ ಧರ್ಮಗಳಲ್ಲಿ ಬೆಳಗ್ಗೆ ಬೇಗ ಎದ್ದು ಹೇಳುವಂತ ಅಭ್ಯಾಸ ಇರುತ್ತೆ. ಸೊ ಅಷ್ಟೇ ಅಲ್ಲ, ಈವನ್ ಹಳ್ಳಿಗಳಲ್ಲಿ ರೈತರು ಕೃಷಿ ಮಾಡಕ್ಕೂ ಕೂಡ ಬೇಗ ಬೆಳಿಗ್ಗೆ ಹೇಳ್ತಿದ್ರು. ಆಮೇಲೆ ಗೋಗಳನ್ನ ಕಟ್ಟಿ, ಹಸುಗಳನ್ನ ಕಟ್ಟಕ್ಕೆ, ಮೇಯಕ್ಕೆ, ಯಾವುದೇ ಒಂದ್ ಪರಿಸ್ಥಿತಿನಲ್ಲೂ ವರ್ಣಾಶ್ರಮದಲ್ಲಿ ಎಲ್ರು ಕೂಡ ಬೇಗ ಹೇಳುವಂತಹ ಒಂದು ಪದ್ಧತಿ ಇದ್ದೇ ಇತ್ತು. ಮಂಗಳಾರತಿ ಅನ್ನುವಂಥದ್ದು ಅನ್ನೋಕ್ಕಿಂತ ಎಲ್ಲ ಒಂದು ವೈದಿಕ ಸಂಪ್ರದಾಯದಲ್ಲಿ ಎಲ್ರು ಯಾವ್ದಾದ್ರು ಒಂದ್ ಕೆಲ್ಸಕ್ಕೆ ಹೆಂಗಸರು ಕೂಡ ಬೇಗ ಹೇಳ್ತಿದ್ರು. ಈ ರೀತಿ ಬೇಗ ಹೇಳೋ ಪದ್ಧತಿ ಇತ್ತು ಅಂತಾನು ಕೂಡ ಒಂದ್ ಪಾಯಿಂಟ್ ಅವರು ಹೇಳಿದ್ರು. ಹರೇ ಕೃಷ್ಣ. ಧನ್ಯವಾದ. ಇನ್ನೊಂದಿತ್ತು, ಪ್ರಶ್ನೋತ್ತರದಲ್ಲಿ ಒಂದು ಪ್ರಶ್ನೆ ಬಂದಿತ್ತು, ಮಹಾರಾಜ ಇದು ಹೇಗ್ ಮಾಡ್ಲಿಕ್ಕೆ ಸಾಧ್ಯ, ಪ್ರತಿದಿನ ನಿತ್ಯ ಇದು ಪ್ರತಿದಿನ ಇದೇ ತರ ಸಂಕಲ್ಪ ಮಾಡ್ಕೊಳ್ಳೋದು ಅಂತ. ಅವಾಗ ಮಹಾರಾಜರು ಅವ್ರಿಗೆ ನೋಡಿ ಹೇಳಿದ್ರು, ನೀವು ಯುವಕರು ಕಾಣ್ತೀರಾ ನೀವು, ಅದಕ್ಕೆ ಯುವಕರು ಇರೋದ್ರಿಂದ ನಿಮ್ಮಲ್ಲಿ ಶಕ್ತಿ ಇದೆ. ನೀವು ನಿತ್ಯ ನೀವು ನಮ್ಮ ಬ್ರಹ್ಮಚಾರ್ಯ ಆಶ್ರಮ ಗ್ರಸ್ತಾ ಇದ್ರೆ ನಮ್ಮ ಕೃಷಿ ಸಮುದಾಯಗಳಲ್ಲಿ ಸೇರ್ಕೊಂಡು ನೀವು ಆಶ್ರಮದಲ್ಲಿ ಸೇರ್ಕೊಂಡ್ರೆ ನಿತ್ಯ ಕಾರ್ಯಕ್ರಮ ತುಂಬಾ ಸುಲಭ ಆಗುತ್ತೆ ಅಂತ ಕೊನೆಗೆ ಪ್ರಶ್ನೋತ್ತರಲ್ಲಿ ಮಹಾರಾಜರು ಇದೊಂದು ವಿಷಯವನ್ನ ಹೇಳಿದ್ರು. ಹರೇ ಕೃಷ್ಣ ಪ್ರಭು. ಹೇಳಾಯ್ತು, ಮತ್ತೆ ನಾಳೆ ಸಿಗೋಣ. ಹರೇ ಕೃಷ್ಣ. ಅಭಿರಾಮ್ ಪ್ರಭು. पंचाकल्पतो बेस्ट कृपा सिंधु पतितानां पावनेभ्यो वैष्णवेभ्यो नमो नमः. नमो नमः. अनंत कोटि वैष्णव वृंद की जय. थैंक यू प्रभु जी. हरे कृष्ण. हरे कृष्ण. हरे कृष्ण.